ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನೆಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ವರ್ಷಿಣಿ ಮ್ಯಾಮ್. ಮಕ್ಕಳು, ನಾವು ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲಿ ಟಿಲ್ ಆರ್ಟಿಫಿಷಿಯಲ್ ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ತನಕ ನೋಡಿದ್ವಿ ಅಲ್ವಾ. ಸೊ ಅದರಲ್ಲಿ ನಾವು ಡೆಫಿನೇಷನ್ ನೋಡಿದ್ವಿ ಅಷ್ಟೇ ಅಲ್ವಾ. ಸೊ ಅದರಿಂದ ಕಂಟಿನ್ಯೂಸ್ ಆಗಿ ನಾವು ಇವತ್ತು ನೋಡೋಣ ಏನೇನು ಟಾಪಿಕ್ಸ್ ಇದೆ. ಸೊ ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಓಕೆನಾ. ಸೊ ಅದು ಮುಗಿಸಿ ನಾವು ಇನ್ನ ಸ್ವಲ್ಪ ಟಾಪಿಕ್ಸ್ ಇದೆ, ಅದು ಕಂಪ್ಲೀಟ್ ಆಯ್ತು ಅಂತಂದ್ರೆ ಮಕ್ಕಳ, ಸೊ ಫಸ್ಟ್ ಚಾಪ್ಟರ್ ದಟ್ ಇಸ್ ಸೆಕೆಂಡ್ PUC ಅಲ್ಲಿ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಯಾವುದು ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ದ ಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆನಾ ಮಕ್ಕಳ. ಸೊ ಇದು ನಾವು ಫಿನಿಶ್ ಮಾಡ್ತೀವಿ ಇನ್ ಅಟ್ ಮೋಸ್ಟ್ ಅಂದ್ರು. ಸೊ ಇನ್ 2 classes ಅಲ್ಲಿ ವಿ ಆರ್ ಗೋಯಿಂಗ್ ಟು ಫಿನಿಶ್ ಇಟ್. ಓಕೆನಾ ಮಕ್ಕಳ. ಬಟ್ ಬಿಫೋರ್ ದಟ್, ವೇದಾಂತ ಕರ್ನಾಟಕ ಚಾನೆಲ್ ನ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಫಸ್ಟ್ ಈಗಲೇ ಹೋಗಿ ಮಕ್ಕಳ ಸಬ್ಸ್ಕ್ರೈಬ್ ನ ಮಾಡಿ. ಓಕೆನಾ. ಸೊ ಯಾವುದೇ ನ್ಯೂ ಕಂಟೆಂಟ್ ಆಗಿರ್ಬೋದು, ಯಾಕೆ ನಿಮಗೆ ಯೂಸ್ಫುಲ್ ಆಗುವಂತ ಕಂಟೆಂಟ್ ಕೂಡ ಸೊ ಬರ್ತಾನೆ ಇರುತ್ತೆ ಮಕ್ಕಳು. ಓಕೆ, ಅದು ಯಾವುದು ಕೂಡ ನಿಮಗೆ ಮಿಸ್ ಆಗಬಾರ್ದು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈವನ್ ಇನ್ ದ ವಾಟ್ಸ್ಆಪ್ ಚಾನಲ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಮಕ್ಕಳ. ಓಕೆ. ಸೊ ಅಂಡ್ ಇವನ್ ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ಇದೆ. ಸೊ ಅದರಲ್ಲೂ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ಹಾಗಿದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ನಾವು ಆಲ್ರೆಡಿ ಬೇಸಿಕ್ಸ್ ಎಲ್ಲ ನೋಡಾಗಿದೆ ಅಲ್ವಾ ಮಕ್ಕಳ. ಸೊ ಇವಾಗ ಸೊ ಇಟ್ಸ್ ಆಲ್ ಅಬೌಟ್ ದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಓಕೆನಾ ಮಕ್ಕಳ. ಸೊ ನಾವು ಆಲ್ರೆಡಿ ಡೆಫಿನೇಷನ್ ನೋಡಿದ್ವಿ ಅಲ್ವಾ. ಸೊ ಡೆಫಿನೇಷನ್ ಮತ್ತೆ ಇಂಪಾರ್ಟೆನ್ಸ್ ನೋಡಿದ್ವಿ ಅಲ್ವಾ. ಸೊ ಹಾಗಿದ್ರೆ ಏನು ಡೆಫಿನೇಷನ್ ನೋಡಿದ್ವಿ. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಅಂದ್ರೆ, ಸೊ ಇಟ್ಸ್ ಎ ಕ್ರಾಸಿಂಗ್ ಆಫ್ 2 genetically different individuals. Okay, so we are going to crossing the two genetically different individuals ನ ಮಕ್ಕಳು. ಓಕೆ. ಸೊ ಡಿಫ್ರೆಂಟ್ ಇಂಡಿವಿಜುವಲ್ಸ್ 2 genetically ಸೊ ಬೇರೆ ಬೇರೆ ಇರುತ್ತೆ. ಓಕೆನಾ. ಸೊ ಒಂದು ಬೇರೆ ಜೆನೆಟಿಕ್ಸ್ ಆಗಿರುತ್ತೆ, ಸೊ ಇನ್ನೊಂದು ಕೂಡ ಬೇರೆ ಜೆನೆಟಿಕ್ಸ್ ಆಗಿರುತ್ತೆ. ಸೊ ಅದು ಎರಡನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಕ್ರಾಸಿಂಗ್ ದಮ್. ಓಕೆ. ಸೊ ಟೂ ಜೆನೆಟಿಕಲಿ ಡಿಫ್ರೆಂಟ್ ಇಂಡಿವಿಜುವಲ್ಸ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಗೋಯಿಂಗ್ ಟು ಸೊ ಕ್ರಾಸಿಂಗ್. ಅದಾದ್ಮೇಲೆ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ಜೀನೋಟೈಪ್. ಓಕೆನಾ ಮಕ್ಕಳ. ಸೊ ಒಂದು ಯಾವ್ದೋ ಡಿಫ್ರೆಂಟ್ ಜೀನ್ಸ್ ಇನ್ ತಗೊಂತಾ ಇದೀವಿ, ಇನ್ನೊಂದು ಯಾವ್ದೋ ಡಿಫ್ರೆಂಟ್ ಜೀನ್ಸ್ ಅಂತಂದ್ರೆ, ಸೊ ಅದ್ ಎರಡು ಕೂಡ ಕ್ರಾಸ್ ಮಾಡಿದ್ವಿ ಅಂತಂದ್ರೆ ಒಂದು ಹೊಸ ನ್ಯೂ ಜೀನ್ ಓಕೆ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವಿ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಓಕೆನಾ ಮಕ್ಕಳ. ಅಂಡ್ ಇಟ್ ಈಸ್ ಬೈ ಕಂಟ್ರೋಲ್ಡ್ ಪಾಲಿನೇಷನ್ ವಿತ್ ಕಂಟ್ರೋಲ್ಡ್ ಪಾಲಿನೇಷನ್ ಮಕ್ಕಳ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಓಕೆನಾ. ಸೊ ಕ್ಲಿಯರ್ ಆಯ್ತಾ ಮಕ್ಕಳ. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕೇಳಿದ್ರೆ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ರಾಸಿಂಗ್ ಆಫ್ 2 genetically different individuals. ಓಕೆನಾ ಮಕ್ಕಳ. ಸೊ 2 different individuals to create ನ್ಯೂ ಜಿನೋಟೈಪ್ ಬೈ ಕಂಟ್ರೋಲ್ಡ್ ಪಾಲಿನೇಷನ್ ನಾವೇನಂತ ಕರಿತೀವಿ ಅಂತಂದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಓಕೆ. ಸೊ ಅಂಡ್ ಇಟ್ ಈಸ್ ಒನ್ ಆಫ್ ದ ಮೇಜರ್ ಅಪ್ರೋಚಸ್. ಓಕೆನಾ ಮಕ್ಕಳ. ಸೊ ಇದೇನು ಅಂತಂದ್ರೆ ಇಟ್ಸ್ ಎ ಮೇಜರ್ ಅಪ್ರೋಚ್, ಅಂದ್ರೆ ಎಲ್ಲ ಕೂಡ ಅಪ್ರೋಚ್ ಮಾಡೋದು ಇಟ್ಸ್ ಆಲ್ ಅಬೌಟ್ ದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ಗೆ. ಓಕೆನಾ ಮಕ್ಕಳ. ಸೊ ತುಂಬಾ ಎಲ್ಲ ಜನ ನೋಡಿದ್ರೆ ಇಟ್ಸ್ ಗೋಯಿಂಗ್ ಟು ಟೇಕ್ ಟೂ ಡಿಫ್ರೆಂಟ್ ಆಗಿರೋ ಜೀನ್ಸ್ ನ ತಗೋತಾರೆ. ಓಕೆನಾ. ಜೆನೆಟಿಕಲಿ ಇರೋಂಥ ಇಂಡಿವಿಜುವಲ್ಸ್ ನ ತಗೊಂಡು ಕ್ರಾಸ್ ಮಾಡ್ತಾರೆ. ಸೊ ನಮ್ದು ಹೊಸ ನ್ಯೂ ಜೀನೋಟೈಪ್ ಸಿಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಮಕ್ಕಳ, ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಪ್ರೋಚಿಂಗ್ ಟುವರ್ಡ್ಸ್ ದ ಮೇಜರ್ ಅಪ್ರೋಚ್ ಮಾಡ್ತಾರೆ ವಿತ್ ಕ್ರಾಪ್ ಇಂಪ್ರೂವ್ಮೆಂಟ್ಸ್ ಪ್ರೋಗ್ರಾಮ್ಸ್. ಓಕೆನಾ ಮಕ್ಕಳ. ಸೊ ಇಟ್ಸ್ ಒನ್ ಆಫ್ ದ ಮೇಜರ್ ಅಪ್ರೋಚ್ ಆಫ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಕ್ರಾಪ್ಸ್ ಆಗಿರ್ಬೋದು, ಫಾರ್ಮರ್ಸ್ ಅಲ್ಲೆಲ್ಲ ಕ್ರಾಪ್ಸ್ ಸೊ 2 ಡಿಫ್ರೆಂಟ್ ತಗೊಂಡ್ಬಿಟ್ಟು ಒಂದು ನ್ಯೂ ಕ್ರಾಪ್ಸ್ ಆಗಿರ್ಬೋದು, ಸೊ ಅದಕ್ಕೆಲ್ಲ ಯೂಸ್ ಮಾಡೋದು ಮಕ್ಕಳ. ಓಕೆನಾ. ಸೊ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್. ಓಕೆನಾ. ಕ್ಲಿಯರ್. ನೆಕ್ಸ್ಟ್ ಇನ್ ಸಚ್ ಎಕ್ಸ್ಪೆರಿಮೆಂಟ್ಸ್. ಓಕೆನಾ ಮಕ್ಕಳ. ಸೊ ಈ ತರ ಸಚ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಓನ್ಲಿ ಡಿಸೈರ್ಡ್ ಪೋಲನ್ ಗ್ರೇನ್ಸ್. ಓಕೆನಾ ಮಕ್ಕಳ. ಸೊ ಯಾವುದು ಓಕೆ ಸೊ ಯಾವ ಚೆನ್ನಾಗಿರ್ಬೋದು ಅಥವಾ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಓಕೆ. ಸೊ ಈ ಸಿಚುವೇಶನ್ಸ್ ಅಲ್ಲಿ ಅಂತಂದ್ರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡುವಾಗ ಮಕ್ಕಳ, ಸೊ ಪೋಲನ್ ಗ್ರೇನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೊ ಡಿಸೈರ್ಡ್ ಓಕೆನಾ. ಸೊ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ನ ಮಾತ್ರ ತಗೋತೀವಿ ಮಕ್ಕಳ. ಓಕೆ. ಸೊ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ನ ತಗೋತೀವಿ ಫಾರ್ ಪಾಲಿನೇಷನ್. ಅಂಡ್ ದ ಸ್ಟಿಗ್ಮಾ ಶುಡ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಕಂಟಾಮಿನೇಷನ್ ಆಫ್ ಪೋಲನ್ ಗ್ರೇನ್ಸ್. ಓಕೆನಾ ಮಕ್ಕಳ. ಸೊ ಏನಾಗುತ್ತೆ ಅಂತಂದ್ರೆ ಇನ್ ಸಚ್ ಎಕ್ಸ್ಪೆರಿಮೆಂಟ್ಸ್ ಏನಾಗುತ್ತೆ, ಈ ತರ ಎಕ್ಸ್ಪೆರಿಮೆಂಟ್ಸ್ ಮಾಡುವಾಗ ಸೊ ವಿ ನೀಡ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಡಿಸೈರ್ಡ್ ಪೋಲನ್ ಗ್ರೇನ್ಸ್. ಓಕೆನಾ ಮಕ್ಕಳ. ಸೊ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಫಾರ್ ದ ಪಾಲಿನೇಷನ್ ಅಂಡ್ ದ ಸ್ಟಿಗ್ಮಾ. ಓಕೆನಾ ಮಕ್ಕಳ. ಸೊ ದ ಸ್ಟಿಗ್ಮಾ ಶುಡ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಕಂಟಾಮಿನೇಷನ್ ಆಫ್ ಪೋಲನ್ ಗ್ರೇನ್ಸ್. ಸೊ ನಮಗೆ ಪೋಲನ್ ಗ್ರೇನ್ಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಮಕ್ಕಳ. ಓಕೆ. ಸೊ ಸ್ಟಿಗ್ಮಾ ಕೂಡ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟಿಗ್ಮಾ ಶುಡ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಕಂಟಾಮಿನೇಷನ್ ಆಫ್ ಪೋಲನ್ ಗ್ರೇನ್ಸ್. ಓಕೆ. ಅದಾದ್ಮೇಲೆ ಇಟ್ ಕ್ಯಾನ್ ಬಿ ಅಚೀವ್ಡ್ ಬೈ ದ
ಎಮ್ಯಾಸ್ಕ್ಯುಲೇಷನ್ ಅಂಡ್ ಬ್ಯಾಗಿಂಗ್ ಟೆಕ್ನಿಕ್ಸ್. ಯಾವ ತರ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಹಾಗಿದ್ರೆ? ಓಕೆನಾ ಮಕ್ಳ? ಸೊ ಯಾವ ತರ ಪ್ರೊಟೆಕ್ಟ್ ಮಾಡ್ತೀವಿ ಅಂತಂದ್ರೆ ವಿ ಹ್ಯಾವ್ 2 ಟೆಕ್ನಿಕ್ಸ್. ಓಕೆನಾ ಮಕ್ಳ? ಸೊ 2 ಟೆಕ್ನಿಕ್ಸ್ ಇದೆ. ಯಾವ್ದು ಅಂತಂದ್ರೆ ಸೊ ಫಸ್ಟ್ ಒನ್ ಇಸ್ ಎಮ್ಯಾಸ್ಕ್ಯುಲೇಷನ್. ಓಕೆನಾ ಮಕ್ಳ? ಸೊ ಸೆಕೆಂಡ್ ಒನ್ ಇಸ್ ದ ಬ್ಯಾಗಿಂಗ್ ಟೆಕ್ನಿಕ್. ಓಕೆ, ಸೊ ಇದೆರಡನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು, ಅಚೀವ್ ಮಾಡ್ಬೋದು. ದಟ್ ಈಸ್ ದ ಸ್ಟಿಗ್ಮಾ. ಓಕೆನಾ ಮಕ್ಳ? ಸೊ ಸ್ಟಿಗ್ಮಾನ ಪ್ರೊಟೆಕ್ಟ್ ಮಾಡ್ಬೋದು ಫ್ರಮ್ ಕಂಟಾಮಿನೇಷನ್ ಆಫ್ ದ ಪೋಲನ್ ಗ್ರೇನ್ಸ್. ಓಕೆನಾ ಮಕ್ಳ? ಕ್ಲಿಯರ್? ನೆಕ್ಸ್ಟ್, ಸೊ ಫಸ್ಟ್ ಯಾವ್ದು ನೋಡಿದ್ವಿ 2 ಟೆಕ್ನಿಕ್ಸ್ ಅಲ್ಲಿ ಮಕ್ಳ? ಸೊ ದಟ್ ಇಸ್ ದ ಫಸ್ಟ್ ಒನ್ ಇಸ್ ದ ಎಮ್ಯಾಸ್ಕ್ಯುಲೇಷನ್. ಸೊ ಅದ್ ಏನು ಟೆಕ್ನಿಕ್ ಅಂತ ನೋಡೋಣ. ಸೊ ಇಟ್ಸ್ ಎ ಟೆಕ್ನಿಕ್ ಆಫ್ ರಿಮೂವಲ್ ಆಫ್ ಆಂಥರ್ಸ್ ಫ್ರಮ್ ದ ಫ್ಲವರ್ಸ್. ಓಕೆನಾ ಮಕ್ಳ? ಎಮ್ಯಾಸ್ಕ್ಯುಲೇಷನ್ ಅಂತಂದ್ರೆ ಇಟ್ಸ್ ಎ ಟೆಕ್ನಿಕ್. ಓಕೆನಾ? ಸೊ ಏನ್ ಮಾಡ್ತೀವಿ ಇದ್ರಲ್ಲಿ ಅಂತಂದ್ರೆ ಮಕ್ಳ, ಇದ್ರಲ್ಲಿ ನಾವು ಸೊ ವಿ ಆರ್ ಗೋಯಿಂಗ್ ಟು ರಿಮೂವ್, ಓಕೆ, ರಿಮೂವ್ ದ ಆಂಥರ್ಸ್ ಫ್ರಮ್ ದ ಫ್ಲವರ್. ಓಕೆನಾ ಮಕ್ಳ? ಸೊ ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಆಂಥರ್ ಫ್ರಮ್ ದ ಫ್ಲವರ್ ಬಿಫೋರ್ ದೇ ಡಿಹ್ಯಾಸಸ್ ಪೋಲನ್ ಗ್ರೈನ್ಸ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಓಕೆನಾ? ಸೊ ನಾವ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಆಂಥರ್ನ ರಿಮೂವ್ ಮಾಡ್ಬಿಡ್ತೀವಿ ಫ್ಲವರ್ ಇಂದ. ಓಕೆನಾ ಮಕ್ಳ? ಬಿಫೋರ್ ದಟ್ ದ ಪೋಲನ್ ಗ್ರೈನ್ಸ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಸೊ ಪೋಲನ್ ಗ್ರೈನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಗೋ ಟು ದ ಸ್ಟಿಗ್ಮಾ. ಸೊ ಸ್ಟಿಗ್ಮಾಗ ಹೋಗಕ್ಕಿಂತ ಮುಂಚೆ, ಸೇಮ್ ಫ್ಲವರ್ ಹೋಗಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬಿಡ್ತೀವಿ ಅಂತ ಆಂಥರ್ನ ರಿಮೂವ್ ಮಾಡ್ಬಿಡ್ತೀವಿ. ಇಲ್ಲ ಅಂತಂದ್ರೆ ಸೆಲ್ಫ್ ಪಾಲಿನೇಷನ್ ಆಗ್ಬಿಡುತ್ತೆ ಅಲ್ವಾ? ಸೊ ಅದಕ್ಕೆ ನಾವ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಆಂಥರ್. ಓಕೆನಾ ಮಕ್ಳ? ಅಂಡ್ ನೆಕ್ಸ್ಟ್ ಬ್ಯಾಗಿಂಗ್. ಸೊ ಬ್ಯಾಗಿಂಗ್ ಅಂದ್ರೆ ಏನು ಮಕ್ಳ? ಸೊ ಡ್ಯೂರಿಂಗ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಸೊ ನಾವು ಪ್ರೊಸೆಸ್ ಮಾಡ್ತಿರೋದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ವಾ ಮಕ್ಳ? ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಗೋಯಿಂಗ್ ಟು ಪ್ರಿವೆಂಟ್ ಕಂಟಾಮಿನೇಷನ್ ಆಫ್ ಪೋಲನ್ ಗ್ರೇನ್ಸ್ ಅಲ್ವಾ? ಸೊ ಡ್ಯೂರಿಂಗ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ನಾವ್ ಏನ್ ಮಾಡ್ತೀವಿ ಮಕ್ಳ? ವಿ ಆರ್ ಗೋಯಿಂಗ್ ಟು ಪ್ರಿವೆಂಟ್ ದ ಕಂಟಾಮಿನೇಷನ್ ಆಫ್ ಪೋಲನ್ ಗ್ರೇನ್ಸ್. ದ ಸ್ಟಿಗ್ಮಾ ಆಫ್ ಎ ಫ್ಲವರ್ ಶುಡ್ ಬಿ ಕವರ್ಡ್ ಬೈ ಎ ಬಟರ್ ಪೇಪರ್ ಆರ್ ಎ ಪಾಲಿಥಿನ್ ಕವರ್. ಓಕೆನಾ ಮಕ್ಳ? ಸೊ ಸ್ಟಿಗ್ಮಾನ, ಓಕೆ, ಸೊ ವಿ ನೀಡ್ ಟು ಪ್ರಿವೆಂಟ್ ದ ಕಂಟಾಮಿನೇಷನ್ ಆಫ್ ಪೋಲನ್ ಗ್ರೇನ್ಸ್ ಅಂಡ್ ದ ಸ್ಟಿಗ್ಮಾ. ಸೊ ಸ್ಟಿಗ್ಮಾ ಆಫ್ ಎ ಫ್ಲವರ್ ಏನಿರುತ್ತಲ್ವಾ ಮಕ್ಳ? ಸೊ ಸ್ಟಿಗ್ಮಾ ಆಫ್ ದ ಫ್ಲವರ್ ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಕವರ್. ಸೊ ಕವರ್ ಮಾಡ್ತೀವಿ ಯಾವ್ದ್ರಿಂದ ಅಂತಂದ್ರೆ ಬಟರ್ ಪೇಪರ್. ಓಕೆನಾ ಮಕ್ಳ? ಸೊ ಒಂದು ಬಟರ್ ಪೇಪರ್ ನ ಯೂಸ್ ಮಾಡ್ಬೋದು ಕವರ್ ಮಾಡಕ್ಕೆ. ಅಂದ್ರೆ ಬ್ಯಾಗಿಗೆ ಅಂದ ತಕ್ಷಣ ಗೊತ್ತಾಗುತ್ತಲ್ವಾ? ಸೊ ವಿ ನೀಡ್ ಟು ಕವರಿಂಗ್ ದಟ್ ಒನ್. ಇಲ್ಲ ಅಂತಂದ್ರೆ ನಾವ್ ಯಾವ್ದನ್ನ ಯೂಸ್ ಮಾಡ್ತೀವಿ? ಪಾಲಿಥಿನ್ ಕವರ್. ಓಕೆನಾ ಮಕ್ಳ? ಕ್ಲಿಯರಾ? ಸೊ ಈ 2 ಟೆಕ್ನಿಕ್ಸ್ ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡ್ತೀವಿ. ಓಕೆನಾ ಮಕ್ಳ? ಕ್ಲಿಯರಾ? ನೆಕ್ಸ್ಟ್, when the stigma of bagged flowers attains receptivity, mature pollen grains collected from anthers of the male parent are dusted on the stigma and the flowers are rebagged and for a fruit development. ಓಕೆನಾ ಮಕ್ಳ? ಸೊ ಏನ್ ಹೇಳ್ತಿದ್ದಾರೆ ಅಂತಂದ್ರೆ when the stigma of a bagged flowers, ಈಗ ನಾವು ಸ್ಟಿಗ್ಮಾನ ಕವರ್ ಮಾಡಿರ್ತೀವಿ ಅಲ್ವಾ? ಸೊ ಅಂದ್ರೆ ಬ್ಯಾಗ್ ಲೈಕ್, ಸೊ ಯಾವ್ದ್ರಿಂದ ಬಟರ್ ಪೇಪರ್ ಯೂಸ್ ಮಾಡ್ಕೊಂಡೆ ನಾವು ಕವರ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಟ್ ಗೋಯಿಂಗ್ ಟು ಅಟೆನ್ಸ್ ದ ರೆಸಿಪ್ಟಿವಿಟಿ. ಸೊ ರೆಸಿಪ್ಟಿವಿಟಿ ಅಟೈನ್ ಮಾಡಿರುತ್ತೆ. ನೆಕ್ಸ್ಟ್, ಇಟ್ ಗೋಯಿಂಗ್ ಟು ಹ್ಯಾವ್ ದ ಮೆಚ್ಯೂರ್ ಪೋಲನ್ ಗ್ರೇನ್ಸ್ ಇಸ್ ಕಲೆಕ್ಟೆಡ್ ಫ್ರಮ್ ದ ಆಂಥರ್ಸ್ ಆಫ್ ದ ಮೇಲ್ ಪೇರೆಂಟ್. ಓಕೆನಾ ಮಕ್ಳ? ವಿಚ್ ಆರ್ ಗೋಯಿಂಗ್ ಟು ಡಸ್ಟೆಡ್ ಆನ್ ದ ಸ್ಟಿಗ್ಮಾ. ಸೊ ಡಸ್ಟೆಡ್ ಆಗಿರುತ್ತೆ ಅಲ್ವಾ? ಸೊ ನಾವ್ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ದ ಫ್ಲವರ್ಸ್ ಆರ್ ರೀಬ್ಯಾಗ್ಡ್. ಮತ್ತೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆಗ ಸೊ ಅದನ್ನ ರೀಬ್ಯಾಗ್ ಮಾಡ್ತೀವಿ. ಮತ್ತೆ ಅದನ್ನ ತೆಗೆದ್ಬಿಟ್ಟು ಮತ್ತೆ ಅಗೇನ್ ಬ್ಯಾಗ್ ಮಾಡೋದು. ಓಕೆನಾ ಮಕ್ಳ? ಕ್ಲಿಯರಾ? ಸೊ ಅಂಡ್ ಫಾರ್ ದ ಫ್ರೂಟ್ ಡೆವಲಪ್ಮೆಂಟ್, ನೆಕ್ಸ್ಟ್ ಫ್ರೂಟ್ ಡೆವಲಪ್ಮೆಂಟ್ ಆಗೋಕೆ. ಓಕೆನಾ? ಸೊ ವೆನ್ ದ ಸ್ಟಿಗ್ಮಾ ಆಫ್ ದ ಫಸ್ಟ್ ಬ್ಯಾಗ್ಡ್ ಫ್ಲವರ್ಸ್ ಮಾಡಿರ್ತೀವಲ್ವಾ ಮಕ್ಳ? ಸೊ ಅದಾದ್ಮೇಲೆ ಇಟ್ ಗೋಯಿಂಗ್ ಟು ಅಟೆನ್ಸ್ ದ ರೆಸಿಪ್ಟಿವಿಟಿ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಮೆಚ್ಯೂರ್ ಪೋಲನ್ ಗ್ರೇನ್ಸ್ ಇಸ್ ಕಲೆಕ್ಟೆಡ್ ಫ್ರಮ್ ದ ಆಂಥರ್ ಆಫ್ ದ ಮೇಲ್ ಪೇರೆಂಟ್. ಸೊ ಮೆಚ್ಯೂರ್ಡ್ ಆಗಿರುವಂತ ಪೋಲನ್ ಗ್ರೇನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ವಿ ಗೋಯಿಂಗ್ ಟು ಕಲೆಕ್ಟೆಡ್ ಫ್ರಮ್ ದ ಆಂಥರ್. ಯಾವ್ದ್ರಿಂದ? ಮೇಲ್ ಪೇರೆಂಟ್ ಇಂದ, ವಿಚ್ ಇಸ್ ಡಸ್ಟೆಡ್ ಆನ್ ದ ಸ್ಟಿಗ್ಮಾ. ಆಯ್ಕೆನಾ? ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಅದನ್ನ ಆ ಕವರ್ ನ ತೆಗೆದ್ಬಿಟ್ಟು ವಿ ಆರ್ ಗೋಯಿಂಗ್ ಟು ರೀಬ್ಯಾಗ್ ನ ಮಾಡ್ತೀವಿ ಮಕ್ಳ. ಓಕೆ, ನೆಕ್ಸ್ಟ್ ಫಾರ್ ದ ಫ್ರೂಟ್ ಡೆವಲಪ್ಮೆಂಟ್ ಗೆ. ಕ್ಲಿಯರಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ಏನ್ ಹೇಳ್ತೀರ ಅಂತಂದ್ರೆ ಇಫ್ ದ ಫೀಮೇಲ್ ಪ್ಲಾಂಟ್ ಪ್ರೊಡ್ಯೂಸಸ್ ದ ಯುನಿಸೆಕ್ಷುವಲ್ ಫ್ಲವರ್ಸ್ ದೇರ್ ಇಸ್ ನೋ ನೀಡ್ ಫಾರ್ ದ ಎಮ್ಯಾಸ್ಕ್ಯುಲೇಷನ್. ಸೊ ಎಮ್ಯಾಸ್ಕ್ಯುಲೇಷನ್ ಅಂತಂದ್ರೆ ಏನು ಮಕ್ಳ? ಇಟ್ಸ್ ಅ ಟೆಕ್ನಿಕ್ ಆಫ್ ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲವರ್ ಬಿಫೋರ್ ದ ಪೋಲನ್ ಗ್ರೇನ್ಸ್. ಸೊ ಪೋಲನ್ ಗ್ರೇನ್ಸ್ ಹೋಗ್ಬಿಟ್ಟು ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್ ರೀಚ್ ಆಗೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಆಂಥರ್ ಆಫ್ ದ ಫ್ಲವರ್ ನ ನಾವ್ ಏನ್ ಮಾಡ್ತೀವಿ? ರಿಮೂವ್ ಮಾಡ್ತೀವಿ. ಓಕೆ, ಆಂಥರ್ ಫ್ರಮ್ ದ ಫ್ಲವರ್. ಸೊ if the female plant ಬಗ್ಗೆ ಮಾತಾಡ್ತಿದ್ವಿ ಮಕ್ಕಳು. ಓಕೆ, ಸೊ ಫೀಮೇಲ್ ಪ್ಲಾಂಟ್ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸಸ್ ದ ಯುನಿಸೆಕ್ಷುವಲ್ ಫ್ಲವರ್ಸ್. ಓಕೆ, ಸೊ ಇಫ್ ದ ಫೀಮೇಲ್ ಪ್ಲಾಂಟ್ಸ್, ಸೊ ಫೀಮೇಲ್ ಪ್ಲಾಂಟ್ಸ್ ಏನಾದ್ರು ಮಕ್ಕಳ ಏನಾದ್ರು ಯುನಿಸೆಕ್ಷುವಲ್ ಫ್ಲವರ್ಸ್ ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತಂದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಎಮ್ಯಾಸ್ಕ್ಯುಲೇಷನ್.
ಓಕೆ, ಸೊ ಫೀಮೇಲ್ ಪ್ಲಾಂಟ್ ಏನಾದ್ರು ಜಸ್ಟ್ ಓನ್ಲಿ ದ ಯೂನಿಸೆಕ್ಷುವಲ್ ಫ್ಲವರ್ಸ್ ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತಂದ್ರೆ ಅಲ್ಲಿ ಎಮ್ಯಾಸ್ಕ್ಯುಲೇಷನ್ ಟೆಕ್ನಿಕ್ ಏನು ಅವಶ್ಯಕತೆ ಇಲ್ಲ ಮಕ್ಕಳ. ಓಕೆನಾ, ಕ್ಲಿಯರಾ? ಸೊ ದೇರ್ ಇಸ್ ನೋ ನೀಡ್ ಫಾರ್ ದ ಎಮ್ಯಾಸ್ಕ್ಯುಲೇಷನ್, ಬಟ್ ದ ಫೀಮೇಲ್ ಫ್ಲವರ್ ಬಡ್ಸ್ ಆರ್ ಬ್ಯಾಗ್ಡ್. ಬಟ್ ಏನ್ ಮಾಡ್ತೀವಿ ಮಕ್ಕಳ, ಫೀಮೇಲ್ ಫ್ಲವರ್ ಬಡ್ಸ್ ಇರುತ್ತೆ ಅಲ್ವಾ, ಸೊ ಫೀಮೇಲ್ ಫ್ಲವರ್ ಬಡ್ಸ್ ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಬ್ಯಾಗ್ಡ್. ಓಕೆ, ಸೊ ಫೀಮೇಲ್ ಫ್ಲವರ್ಸ್ ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅದು ಬಡ್ಸ್ ನ ಮಕ್ಕಳ. ಓಕೆ, ಸೊ ಮೇನ್ ಆಗಿ ಬಡ್ಸ್ ನ. ಓಕೆ, ಸೊ ಬಡ್ಸ್ ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಆರ್ ಬ್ಯಾಗ್ಡ್ ಬಿಫೋರ್ ದ ಫ್ಲವರ್ ಓಪನ್ಸ್. ಓಕೆ, ಸೊ ಫ್ಲವರ್ ಓಪನ್ ಆಗೋಕ್ಕಿಂತ ಮುಂಚೆನೆ ಮಕ್ಕಳ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಬಡ್ಸ್ ನ ನಾವೇನ್ ಮಾಡ್ತೀವಿ, ಕವರ್ ಮಾಡ್ಬಿಡ್ತೀವಿ. ಓಕೆನಾ, ಸೊ ವಿ ಆರ್ ಬ್ಯಾಗ್ಡ್. ಸೊ ಸಮ್ ಎಕ್ಸಾಂಪಲ್ ಇದನ್ನೇ ಅನ್ಕೊಳ್ಳೋಣ. ಓಕೆನಾ ಮಕ್ಕಳ, ಸೊ ಬಡ್ಸ್ ನ ನಾವ್ ಏನ್ ಮಾಡ್ತೀವಿ, ದಿಸ್ ಇಸ್ ಬ್ಯಾಗ್ಡ್. ಓಕೆನಾ, ಸೊ ಕ್ಲಿಯರ್ ಆಯ್ತಾ ಮಕ್ಕಳ? ನೆಕ್ಸ್ಟ್, ಬಿಫೋರ್ ದ ಫ್ಲವರ್ ಓಪನ್ಸ್, ಫ್ಲವರ್ ಓಪನ್ ಆಗೋಕ್ಕಿಂತ ಮುಂಚೆ ವೆನ್ ದ ಸ್ಟಿಗ್ಮಾ ಬಿಕಮ್ಸ್ ರೆಸಿಪ್ಟಿವ್. ಸೊ ಈಗ ಸ್ಟಿಗ್ಮಾ ಬಿಕಮ್ಸ್ ರೆಸಿಪ್ಟಿವ್ ಆಯ್ತು ಮಕ್ಕಳ. ಓಕೆ, ಸೊ ಸ್ಟಿಗ್ಮಾ ಬಿಕಮ್ಸ್ ರೆಸಿಪ್ಟಿವ್, ಪಾಲಿನೇಷನ್ ಇಸ್ ಕ್ಯಾರಿಡ್ ಯೂಸಿಂಗ್ ದ ಡಿಸೈರ್ಡ್ ಪೋಲನ್ ಅಂಡ್ ದ ಫ್ಲವರ್ ರೀಬ್ಯಾಗ್ಡ್. ಓಕೆನಾ ಮಕ್ಕಳ? ಸೊ ವೆನ್ ದ ಸ್ಟಿಗ್ಮಾ ಬಿಕಮ್ಸ್ ರೆಸಿಪ್ಟಿವ್, ಸ್ಟಿಗ್ಮಾ ಏನಾದ್ರೂ ರೆಸಿಪ್ಟಿವ್ ಆಯ್ತು ಅಂತಂದ್ರೆ ನಾವು ಪಾಲಿನೇಷನ್ ಮಾಡುವಾಗ ಏನ್ ಮಾಡ್ತೀವಿ ಅಂತಂದ್ರೆ ಡಿಸೈರ್ಡ್ ಪೋಲನ್ ನ ಯೂಸ್ ಮಾಡ್ತೀವಿ. ಓಕೆನಾ ಮಕ್ಕಳ? ಸೊ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಡಿಸೈರ್ಡ್ ಪೋಲನ್ ಅಲ್ವಾ, ಅಂಡ್ ದ ಫ್ಲವರ್ ರೀಬ್ಯಾಗ್ಡ್. ಸೊ ಫ್ಲವರ್ ನಾವ್ ಯಾವ್ದು ರೀಬ್ಯಾಗ್ ಮಾಡಿರ್ತೀವಿ ಅಲ್ವಾ ಮಕ್ಕಳ, ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಪಾಲಿನೇಷನ್ ನ ಮಾಡ್ತೀವಿ. ಓಕೆ, ಕ್ಲಿಯರಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ಮಕ್ಕಳ ಡಬಲ್ ಫರ್ಟಿಲೈಸೇಷನ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಸೊ ಡಬಲ್ ಫರ್ಟಿಲೈಸೇಷನ್ ಏನು ಅಂತ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸೊ ನಾನು 2 ಟೈಪ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಬೇಕಿದ್ರೆ ಯು ಕ್ಯಾನ್ ಯೂಸ್ ದಿಸ್ ಒನ್. ಓಕೆನಾ ಮಕ್ಕಳ? ಇಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಇದು ಕೂಡ ಯೂಸ್ ಮಾಡ್ಬೋದು. ಓಕೆ, ಸೊ ಯಾವ್ದಾದ್ರು ಯೂಸ್ ಮಾಡಿ, ಬಟ್ ನಿಮಗೆ ಯಾವ್ದು ಎಷ್ಟು ಬೇಗ ರೀತಿಲಿ ಅರ್ಥ ಆಗುತ್ತೋ ಸೊ ಅದ್ರ ಮೇಲೆ ನೋಡ್ತಾ ಹೋಗೋಣ. ಓಕೆನಾ, ಸೊ ಫಸ್ಟ್ ಒನ್, ದ ಫ್ಯೂಷನ್ ಆಫ್ 2 ಮೇಲ್ ಗ್ಯಾಮೆಟ್ಸ್. ಓಕೆನಾ ಮಕ್ಕಳ, ಏನ್ ಹೇಳ್ತೇವೆ, ದ ಫ್ಯೂಷನ್ ಆಫ್ 2 ಮೇಲ್ ಗ್ಯಾಮೆಟ್ಸ್ ವಿತ್ 2 ಡಿಫರೆಂಟ್ ಕಾಂಪೋನೆಂಟ್ಸ್. ಓಕೆ, ಸೊ ಏನಾಗ್ತಿದೆ, ಫ್ಯೂಷನ್ ಆಗ್ತಿದೆ ಮಕ್ಕಳ. ಓಕೆ, ಸೊ ಫ್ಯೂಷನ್ ಆಫ್ 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ ವಿತ್ 2 ಡಿಫರೆಂಟ್ ಕಾಂಪೋನೆಂಟ್ಸ್. 2 ಮೇಲ್ ಗ್ಯಾಮೆಟ್ಸ್ ವಿತ್ 2 ಡಿಫರೆಂಟ್ ಕಾಂಪೋನೆಂಟ್ಸ್ of the embryo sac, namely, so ಯಾವ್ದು ಮಕ್ಕಳಾಗಿದ್ರೆ which are 2. so first one is the egg. okay na ಮಕ್ಕಳ, so egg and secondary nucleus. okay na, so is called the double fertilization. ಏನ್ ಹೇಳ್ತಾರೆ ಮಕ್ಕಳ, the fusion of 2 male gametes with the 2 different components of the embryo sac. okay, so of the embryo sac, namely ಯಾವ್ದು ಮಕ್ಕಳ, ಎಗ್ ಮತ್ತೆ ಸೆಕೆಂಡರಿ ನ್ಯೂಕ್ಲಿಯಸ್. ಓಕೆ, ಸೊ ಯಾವ್ದು, ಸೊ ಫಸ್ಟ್ ಒನ್ ಇಸ್ ಎಗ್. ಓಕೆನಾ ಮಕ್ಕಳ? ಸೊ ಸೆಕೆಂಡ್ ಒನ್ ಇಸ್, ಓಕೆ, ಸೊ ಸೆಕೆಂಡ್ ಒನ್ ಯಾವ್ದು ಮಕ್ಕಳ, ಸೆಕೆಂಡರಿ ನ್ಯೂಕ್ಲಿಯಸ್. ಓಕೆನಾ? ಓಕೆ, ಕ್ಲಿಯರ್ ಆಯ್ತಾ? ಸೆಕೆಂಡರಿ ನ್ಯೂಕ್ಲಿಯಸ್. ಸೊ ಫಸ್ಟ್ ಒನ್ ಇಸ್ ಎಗ್, ಅದನ್ನ ನಾವೇನಂತ ಕರಿತೀವಿ ಮಕ್ಕಳ, ಡಬಲ್ ಫರ್ಟಿಲೈಸೇಷನ್. ಓಕೆನಾ, ಕ್ಲಿಯರಾ? ಸೊ ಇನ್ನೊಂದು ನೋಡೋಣ, ದ ಹೋಲ್ ಪ್ರೊಸೆಸ್ ಆಫ್ ಫರ್ಟಿಲೈಸೇಷನ್ ದಟ್ ಇನ್ವಾಲ್ವ್ಸ್ ದ ಬೋತ್ ಸಿಂಗಾಮಿ ಮತ್ತೆ ಅಂಡ್ ಟ್ರಿಪಲ್ ಫ್ಯೂಷನ್ ಇಸ್ ನೋನ್ ಆಸ್ ದ ಡಬಲ್ ಫರ್ಟಿಲೈಸೇಷನ್. ಸೊ ಇದು ಈಸಿ ಆಗುತ್ತೆ ಅಂತಂದ್ರೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳ, ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ಓಕೆ, ಸೊ ಇಲ್ಲಿ ನಿಮಗೆ ಸಿಂಗಾಮಿ ಮತ್ತೆ ಟ್ರಿಪಲ್ ಫ್ಯೂಷನ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. okay, so this is very very important makla. definition, double fertilization. okay na, clear aita? so is it clear? so double fertilization anta nimage bandida takshana it's a fusion of 2 male gametes with the 2 different components of the embryo sac. okay, so namely yavdu, so it's all about the egg. okay na makla, and secondary nucleus. okay, secondary nucleus, adana navu enanta karitivi makla, it's all about the double fertilization. okay, so clear ah? next, so idu nodbodu makla. okay, so this is the first diagram is showing the, so first diagram enide alva makla. okay, so first diagram, that is the A, this is the one. so yavdu antandre makla, this is the fertilized embryo sac
ಶೋಯಿಂಗ್ zygote and primary endosperm nucleus. ಓಕೆ, ಸೊ ಇದಿದೆಯಲ್ವಾ ಮಕ್ಕಳ, ಸೊ ಇಟ್ಸ್ ಆಲ್ರೆಡಿ ಫರ್ಟಿಲೈಸ್ಡ್ ಆಗಿರುವಂತದ್ದು. ಏನನ್ನ ಶೋ ಮಾಡ್ತಿದೆ ಅಂತಂದ್ರೆ zygote. ಓಕೆ, ಸೊ ದಿಸ್ ಇಸ್ ದ ಮೇನ್ zygote ಅಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ದಿಸ್ ಇಸ್ ದ ಒನ್. ಕ್ಲಿಯರಾ? ಸೊ ಫಸ್ಟ್ ಡಯಾಗ್ರಾಮ್ ಅಲ್ಲಿ. ಸೆಕೆಂಡ್ ಡಯಾಗ್ರಾಮ್ ಏನು ಅಂತಂದ್ರೆ ಮಕ್ಕಳ, ಸೊ ಇಟ್ ಇಸ್ ದ, ಸೊ ಸೆಕೆಂಡ್ ಡಯಾಗ್ರಾಮ್ ಏನು ಅಂತಂದ್ರೆ, ಸೊ ಸೆಕೆಂಡ್ ಡಯಾಗ್ರಾಮ್ ಇಸ್ ಆಲ್ ಅಬೌಟ್ ದ ಸ್ಟೇಜಸ್. ಸೊ ಯಾವ ತರ ಎಂಬ್ರಿಯೋ ಡೆವಲಪ್ ಆಗುತ್ತೆ ಅನ್ನೋದ್ರ ಮೇಲೆ ಇನ್ ಎ ಡೈಕಾಟ್. ಓಕೆನಾ? ಸೊ ವಿಚ್ ಈಸ್ ಶೋನ್ ಇನ್ ದ ರೆಡ್ಯೂಸ್ಡ್ ಸೈಜ್. ಓಕೆ, ಸೊ ಇದ್ರಲ್ಲಿ ನಿಮಗೆ ಆಲ್ರೆಡಿ ಫುಲ್ ಫರ್ಟಿಲೈಸ್ಡ್ ಆಗಿರುವಂತದ್ದು ಮಕ್ಕಳ. ಬಟ್ ದಿಸ್ ಇಸ್ ದ ಒನ್ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಯಾವ ತರ ಆಗುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಓಕೆನಾ ಮಕ್ಕಳ? ಕ್ಲಿಯರಾ? ಸೊ ಫಸ್ಟ್ ನೋಡೋಣ ಆಗಿದ್ರೆ, ಫಸ್ಟ್ ಡಯಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಫರ್ಟಿಲೈಸ್ಡ್ ಎಂಬ್ರಿಯೋ. ಓಕೆನಾ ಮಕ್ಕಳ? ಸೊ ಫರ್ಟಿಲೈಸ್ಡ್ ಎಂಬ್ರಿಯೋ ಸೈಕಲ್ ನಮಗೆ ಏನೇನಿರುತ್ತೆ? ಸೊ zygote. ಓಕೆ, ಸೊ ನೆಕ್ಸ್ಟ್ ಏನಿದೆ ಮಕ್ಕಳ? ಡಿಜೆನರೇಟಿಂಗ್ ಸಿನರ್ಜಿಟ್ಸ್. ಓಕೆ, ಡಿಜೆನರೇಟಿಂಗ್ ಸಿನರ್ಜಿಟ್ಸ್ ಇರುತ್ತೆ. ಅಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ದಿಸ್ ಇಸ್ ದ ಒನ್ ಮಕ್ಕಳ. ಓಕೆನಾ? ಅಂಡ್ ಡಿಜೆನರೇಟಿಂಗ್ ಆಂಟಿಪೋಡಲ್ ಸೆಲ್ಸ್. ಓಕೆ, ಸೊ ದಿಸ್ ಇಸ್ ದ ಡಿಜೆನರೇಟ್ ಆಗ್ತಿರುವಂತ ಆಂಟಿಪೋಡಲ್ ಸೆಲ್ಸ್. ಓಕೆನಾ? ಕ್ಲಿಯರಾ? ಸೊ ಬಿ ಅಲ್ಲಿ ಮಕ್ಕಳು ನೋಡೋರೆ ಫಸ್ಟ್ zygote ಎಷ್ಟಿದೆ ಮಕ್ಕಳ? ಸೊ ಇಟ್ಸ್ ಜಸ್ಟ್ ಹ್ಯಾವಿಂಗ್ ದ ಸಿಂಗಲ್. ಓಕೆ, ಸೊ ಒನ್ ಇದೆ ಅಲ್ವಾ? ಸೊ ಅಗೇನ್ ಇಟ್ ವಿಲ್ ಬಿ ಗೋಯಿಂಗ್ ಟು ಹ್ಯಾವಿಂಗ್ ದ 2. ಓಕೆ, ಇದೇ ತರ ಆಗ್ತಾ ಆಗ್ತಾ ಮಕ್ಕಳ ನೆಕ್ಸ್ಟ್ ಏನಾಗಿರುತ್ತೆ? 4 ಆಗಿರುತ್ತೆ, 4 ಇಂದ 8 ಆಗಿರುತ್ತೆ. ಓಕೆ, ಸೊ ಇದೇನು ಮಕ್ಕಳ? ಗ್ಲೋಬ್ಯುಲರ್ ಎಂಬ್ರಿಯೋ. ಓಕೆ, ಸೊ ಇದಾದ್ಮೇಲೆ ಮಕ್ಕಳ ನಮಗೆ ಯಾವ ತರ ಇರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಆರ್ಟ್ ಶೇಪ್ಡ್ ಎಂಬ್ರಿಯೋ. ಸೊ ಇದು ನೋಡ್ಬೋದಾ? ಆರ್ಟ್ ಶೇಪ್ಡ್ ಎಂಬ್ರಿಯೋ. ಓಕೆ, ಸೊ ಅದಕ್ಕೆ ನಾವು ಆರ್ಟ್ ಶೇಪ್ಡ್ ಎಂಬ್ರಿಯೋ ಆಗುತ್ತೆ. ಓಕೆನಾ ಮಕ್ಕಳ? ದೆನ್ ಸೊ ಇದನ್ನ ನಾವೇನಂತ ಕರಿತೀವಿ? ದಿಸ್ ಇಸ್ ದ ಪಾರ್ಟ್. ಇದನ್ನ ನಾವು ಸಸ್ಪೆನ್ಸರ್. ಓಕೆನಾ ಮಕ್ಕಳ? ಸೊ ಇಲ್ಲೂ ನೋಡ್ಬೋದು ನೀವು. ಸೊ ದಿಸ್ ಇಸ್ ದ ಒನ್ ಪಾರ್ಟ್. ಓಕೆನಾ? ಕ್ಲಿಯರಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ? ದಿಸ್ ಇಸ್ ದ ಒನ್ ಮೆಚ್ಯೂರ್ಡ್ ಒನ್. ಓಕೆ, ಸೊ ಇದ್ರಲ್ಲಿ ನೀವು ನೋಡ್ಬೋದು ಪ್ಲೂಮಿಲೋ. ಓಕೆನಾ? ಸೊ ನೆಕ್ಸ್ಟ್, ಸೊ ಕಾಟಿಲಿಡನ್, ದೆನ್ ರಾಡಿಕಲ್. ಓಕೆ, ಇದು ಕೂಡ ಸಸ್ಪೆನ್ಸರ್ ಇದೆ ಅಲ್ವಾ ಮಕ್ಕಳ? ಸೊ ಇಟ್ಸ್ ಆಲ್ ಬಿಟ್ ಸಸ್ಪೆನ್ಸರು. ಸೊ ಇದು ಕಾಟಿಲಿಡನ್. ಓಕೆನಾ? ಕ್ಲಿಯರ್ ಆಯ್ತಾ ಮಕ್ಕಳ? ಸೊ ಇದು ಫಸ್ಟ್ ಮೇನ್ ಆಗಿ ನೀವು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡೋದಾದ್ರೆ, ಸೊ ದಿಸ್ ಇಸ್ ದ ಒನ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆನಾ? ಕ್ಲಿಯರಾ? ನೆಕ್ಸ್ಟ್, ಸೊ ಡಬಲ್ ಫರ್ಟಿಲೈಸೇಷನ್ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ ಮಕ್ಕಳ? ಸೊ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಏನೇನು ಅಂತ. ಸೊ ಫಸ್ಟ್ ಡಬಲ್ ಫರ್ಟಿಲೈಸೇಷನ್ ಅಂತಂದ್ರೆ ಗೊತ್ತಾಗಿದೆ. ಸೊ ಇಟ್ಸ್ ಅ ಫ್ಯೂಷನ್ ಆಫ್ 2 male gametes with the 2 different components of the embryo sac. ಓಕೆನಾ ಮಕ್ಕಳ? ಸೊ ಎಂಬ್ರಿಯೋ ಸ್ಯಾಕ್ ಇರುತ್ತೆ, ಬಟ್ ನೇಮ್ಲಿ ಯಾವ್ದು? ಎಗ್, ಸೆಕೆಂಡರಿ ನ್ಯೂಕ್ಲಿಯಸ್. ಓಕೆನಾ? ಸೊ ಅದನ್ನ ನಾವೇನಂತ ಕರಿತೀವಿ ಮಕ್ಕಳ? ಇಟ್ಸ್ ಕಾಲ್ಡ್ ಇಟ್ ಆಸ್ ದ ಡಬಲ್ ಫರ್ಟಿಲೈಸೇಷನ್ ಅಲ್ವಾ? ಸೊ ನೆಕ್ಸ್ಟ್ ನೋಡಾಗಿದೆ, ಫಸ್ಟ್ ದ ಪೋಲನ್ ಟ್ಯೂಬ್ ಕ್ಯಾರಿಂಗ್ 2 haploid male gametes enters the embryo sac. ಸೊ ಫಸ್ಟ್ ಏನಾಗ್ತಿದೆ ಮಕ್ಕಳ? ಓಕೆ, ಸೊ ಪೋಲನ್ ಟ್ಯೂಬ್ ಇದೆಯಲ್ವಾ? ಸೊ ದ ಪೋಲನ್ ಟ್ಯೂಬ್ ಏನಾಗಿರುತ್ತೆ? ಇಟ್ ವಿಲ್ ಬಿ ಕ್ಯಾರಿಂಗ್ ದ 2 haploid male gametes ಕ್ಯಾರಿ ಮಾಡ್ತಾ ಇರುತ್ತೆ. ಓಕೆ, ಸೊ ಈಗ ಇಮ್ಯಾಜಿನೇಷನ್ ಮಾಡ್ತೋಣ. ಒಂದು ಪೋಲನ್ ಟ್ಯೂಬ್ ಇದೆ ಮಕ್ಕಳ. ಓಕೆ, ಸೊ ಅದ್ ಏನ್ ಕ್ಯಾರಿ ಮಾಡ್ತಿದೆ ಅಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ದ 2 haploid male gametes. ಓಕೆ, ಸೊ 2 haploid male gametes ಇರುತ್ತೆ. ಸೊ ದಟ್ ಈಸ್ ದ 2n ಅಲ್ವಾ? ಸೊ ದಿಸ್ ಇಸ್ ದ 2 haploid male gametes. Then enters the embryo sac through one of the synergies. ಯಾವ ತರ ಎಂಟರ್ ಆಗುತ್ತೆ ಮಕ್ಕಳ embryo sac ಗೆ? So it going to enters the embryo sac through one of the synergids. ಓಕೆನಾ ಮಕ್ಕಳ? ಸೊ ಯಾವ್ದಾದ್ರು ಒನ್ ಆಫ್ ದ ಸಿನರ್ಜಿಟ್ಸ್ ಇಲ್ಲಿ ಎಂಟರ್ ಆಗುತ್ತೆ. ಓಕೆ, ಸೊ ಕ್ಲಿಯರಾ? ನೆಕ್ಸ್ಟ್, ಒಂದ್ ಸೆಕೆಂಡ್ ಮಕ್ಕಳ. ಓಕೆ, ಚಲೋ ಆಗಿದೆ. ಓಕೆನಾ ಮಕ್ಕಳ? ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಒನ್ ಆಫ್ ದ ಮೇಲ್ ಗ್ಯಾಮೆಟ್ಸ್. ಓಕೆ, ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ ಮಕ್ಕಳ. ಓಕೆ, ಫಸ್ಟ್ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಲ್ವಾ? ಸೊ ಪೋಲನ್ ಟ್ಯೂಬ್ ಕ್ಯಾರಿ ಮಾಡ್ತಿರುತ್ತೆ. ಏನನ್ನ ಕ್ಯಾರಿ ಮಾಡ್ತಿರುತ್ತೆ ಮಕ್ಕಳ? ಇಟ್ಸ್ ಆಲ್ ಅಬೌಟ್ ದ 2 haploid male gametes. ಓಕೆ, ಸೊ 2 haploid male gametes ಕ್ಯಾರಿ ಮಾಡ್ತಿರುತ್ತೆ. ಸೊ ವಿಚ್ ಗೋಯಿಂಗ್ ಟು ಎಂಟರ್ಸ್ ದ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ಎಂಟರ್ ಮಾಡುತ್ತೆ ಎಂಬ್ರಿಯೋ ಸ್ಯಾಕಿಗೆ ಥ್ರೂ ಯಾವ್ದ್ರಿಂದ ಅಂತ ಮೂಲಕ? ಒನ್ ಆಫ್ ದ ಸಿನರ್ಜಿಟ್ಸ್. ಓಕೆ ಸ್ಟೂಡೆಂಟ್ಸ್,
ಓಕೆ, ಒನ್ ಆಫ್ ದ ಸಿನರ್ಜಿಸ್ ಮೂಲಕ ಏನ್ ಮಾಡುತ್ತೆ ಅಂತಂದ್ರೆ ಎಂಟ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಎಂಟ್ರಿ ಆದ್ಮೇಲೆ ಏನೇನಾಗುತ್ತೆ ನೋಡೋಣ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಒನ್ ಆಫ್ ದ ಮೇಲ್ ಗ್ಯಾಮೆಟ್ಸ್ ಅದರಲ್ಲಿ ಒಂದು. ಓಕೆನಾ ಮಕ್ಕಳ, ಸೊ ಫಸ್ಟ್ ಒನ್ ಏನ್ ಮಾಡುತ್ತೆ ಎನ್, ಇಟ್ ಗೋಯಿಂಗ್ ಟು ಫ್ಯೂಸಸ್ ವಿತ್ ಎಕ್ಸೆಲ್. ಓಕೆನಾ ಮಕ್ಕಳ, ಸೊ ಎನ್ ಏನ್ ಮಾಡುತ್ತೆ, ಸಾರಿ ಎಂ ತರ ಕಾಣಿಸುತ್ತೆ ನಿಮ್ಗೆ. ಓಕೆ, ಸೊ ಒಂದು ಎನ್. ಓಕೆನಾ ಮಕ್ಕಳ, ಇಟ್ ಗೋಯಿಂಗ್ ಟು ಫ್ಯೂಸಸ್ ವಿತ್ ಎಕ್ಸೆಲ್. ಓಕೆ, ಸೊ ಅದನ್ನ ನಾವೇನಂತ ಕರಿತೀವಿ, ವಿಚ್ ಇಸ್ ಫ್ಯೂಸಿಂಗ್ ಒಂದು ಮೇಲ್ ಗ್ಯಾಮೆಟ್, ದಟ್ ಈಸ್ ದ ಎನ್ ಮಕ್ಕಳ. ಸೊ ಅಂಡ್ ಇಟ್ ಗೋಯಿಂಗ್ ಟು ಫ್ಯೂಸಸ್ ವಿತ್ ಎಕ್ಸೆಲ್. ಓಕೆ, ಸೊ ಅದನ್ನ ನಾವ್ ಏನಂತ ಕರಿತೀವಿ ಮಕ್ಕಳ, ಅದನ್ನ ನಾವು ಸಿಂಗ್ಯಾಮಿ ಅಂತ ಕರಿತೀವಿ. ಓಕೆ, ಓಕೆ ಓಕೆ ಓಕೆನಾ ಮಕ್ಕಳ, ಕ್ಲಿಯರಾ? ಓಕೆ, ಸೊ ಒಂದು ಮೇಲ್ ಗ್ಯಾಮೆಟ್ ಇರುತ್ತೆ, ಟೂ ಕ್ಯಾರಿ ಮಾಡ್ತಿರ್ತಾರಲ್ವ ಪೋಲಾರ್ ಗ್ರಾನ್ಸ್, ಅದರಲ್ಲಿ ಒಂದು ಮೇಲ್ ಗ್ಯಾಮೆಟ್ಸ್ ಏನ್ ಮಾಡುತ್ತೆ, ಇಟ್ ಗೋಯಿಂಗ್ ಟು ಫ್ಯೂಸಸ್ ವಿತ್ ಎಕ್ಸೆಲ್. ಓಕೆನಾ ಮಕ್ಕಳ, ಸೊ ಎಕ್ಸೆಲ್ ಅಲ್ಲಿ ಆಗುತ್ತೆ, ಅದನ್ನ ನಾವೇನಂತ ಕರಿತೀವಿ, ಸೆನೋಗ್ಯಾಮಿ. ಓಕೆನಾ, ನೆಕ್ಸ್ಟ್ ದಿಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಎ ಡಿಪ್ಲಾಯ್ಡ್ ಸೆಲ್ ಕಾಲ್ಡ್ ಝೈಗೋಟ್. ನೋಡಿದ್ವಿ ಅಲ್ವಾ ಮಕ್ಕಳ, ಸೊ ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ ಅಲ್ವಾ. ಸೊ ದಿಸ್ ಇಸ್ ದ ಒನ್ ಝೈಗೋಟ್. ಓಕೆ, ಸೊ ಏನೇನಿರುತ್ತೆ ಮಕ್ಕಳ, ಒನ್ ಮೇಲ್ ಗ್ಯಾಮೆಟ್. ಓಕೆ, ಸೊ ಫ್ಯೂಸಸ್ ವಿತ್ ಯಾವ್ದು ಮಕ್ಕಳ, ಸೊ ಇಟ್ ಗೋಯಿಂಗ್ ಟು ಹ್ಯಾವಿಂಗ್ ದ ಎಕ್ಸೆಲ್ ಅಲ್ವಾ. ಸೊ ಅವಾಗ ನಮಗೆ ಏನ್ ಬರುತ್ತೆ, ಸೆನೋಗಾಮಿ, ವಿಚ್ ಇಸ್ ಕಾಲ್ ಇಟ್ ಆಸ್ ದ, ಸೊ ಅದಾದ್ಮೇಲೆ ಡಿಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಏನಾಗುತ್ತೆ, ಇಟ್ಸ್ ಕಾಲ್ ಇಟ್ ಆಸ್ ದ ಝೈಗೋಟ್. ಓಕೆ, ಸೊ ಕ್ಲಿಯರ್ ಆಯ್ತಾ? ಇಲ್ಲಿ ತನಕ ಕ್ಲಿಯರ್ ಇದೆಯಾ ಮಕ್ಕಳ? ನೆಕ್ಸ್ಟ್ ನೋಡೋಣ. ಒಂದ್ ಸೆಕೆಂಡ್ ಮಕ್ಕಳ. ಓಕೆ, ಬಿಕಾಸ್ ನೀವು ಓದುವಾಗ್ಲೂ ಅಷ್ಟೇ ಮಕ್ಕಳ. ಓಕೆ, ಸೊ ಅಟ್ ಲೀಸ್ಟ್ ಅಂದ್ರೆ ಒಂದು 10 ಮಿನಿಟ್ಸ್ ಆದ್ಮೇಲೆ 20 ಮಿನಿಟ್ಸ್ ಆದ್ಮೇಲೆ ಯು ಹ್ಯಾವ್ ಸಮ್ ಬ್ರೇಕ್. ಓಕೆ, ಸೊ ಬ್ರೇಕ್ ತಗೊಂಡು ವಾಟರ್ ಬ್ರೇಕ್ ತರ ತಗೊಳ್ಳಿ ಮಕ್ಕಳ. ಓಕೆ, ಕ್ಲಿಯರಾ? ಓಕೆ, ಚಲೋ ಆಗಿದೆ. ಸೊ ಥರ್ಡ್ ಪಾಯಿಂಟ್ ನೋಡೋದಾದ್ರೆ ಮಕ್ಕಳ, ದ ಅದರ್ ಮೇಲ್ ಗ್ಯಾಮೆಟ್ ಇನ್ನೊಂದಿತ್ತು ಅಲ್ವಾ ಮಕ್ಕಳ. ಸೊ ಒಂದು ಗೊತ್ತಾಯ್ತು ನಮಗೆ ಏನಾಯ್ತು ಅಂತ. ಸೊ ಎಗ್ ಜೊತೆ ಫ್ಯೂಸ್ ಆಯ್ತು, ಸೊ ಅದು ಸೈನೋಗಾಮಿ. ಓಕೆ, ನೆಕ್ಸ್ಟ್ ಸೊ ಅದರ್ ಮೇಲ್ ಗ್ಯಾಮೆಟ್ ಇದೆ ಅಲ್ವಾ, ಇನ್ನೊಂದು ಉಳಿದಿದೆ ಅಲ್ವಾ ಮಕ್ಕಳ. ಸೊ ಅದೇನಾಗುತ್ತೆ ನೋಡೋಣ. ಸೊ ದ ಅದರ್ ಮೇಲ್ ಗ್ಯಾಮೆಟ್. ಓಕೆ, ಸೊ ದ ಅದರ್ ಮೇಲ್ ಗ್ಯಾಮೆಟ್ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಫ್ಯೂಸಸ್ ವಿತ್ ಅ ಸೆಕೆಂಡರಿ ನ್ಯೂಕ್ಲಿಯಸ್. ಓಕೆ, ಸೊ ಇದೇನು ಮಕ್ಕಳ, ಸೊ ದಿಸ್ ಇಸ್ ದ ಒನ್ ಎನ್. ಓಕೆ, ಮೇಲ್ ಗ್ಯಾಮೆಟ್. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಇಟ್ ಗೋಯಿಂಗ್ ಟು ಫ್ಯೂಸಸ್ ವಿತ್ ಅ ಸೆಕೆಂಡರಿ ಸೆಲ್, ಸೆಕೆಂಡರಿ ನ್ಯೂಕ್ಲಿಯಸ್. ದಟ್ ಈಸ್ ಅ 2n ಅಲ್ವಾ ಮಕ್ಕಳ. ಸೊ ದಿಸ್ ಇಸ್ ಜಸ್ಟ್ n. ಸೊ ಇನ್ ದ ಸೆಂಟ್ರಲ್ ಸೆಲ್ ಅಲ್ಲಿ ಇತ್ತು ಅಲ್ವಾ, ನಾವು ಡಯಾಗ್ರಾಮ್ ಅಲ್ಲಿ ನೋಡಿದಾಗ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಟ್ರಿಪ್ಲಾಯ್ಡ್. ಓಕೆ, ಟ್ರಿಪ್ಲಾಯ್ಡ್ ಯಾವ್ದು ಮಕ್ಕಳ? ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಓಕೆ, ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಸೊ ದಟ್ ಈಸ್ ದ 3n ಅಲ್ವಾ ಮಕ್ಕಳ. ಸೊ ದಟ್ ಈಸ್ ಕಾಲ್ ಇಟ್ ಆಸ್ P, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಪೆನ್. ಓಕೆನಾ ಮಕ್ಕಳ, ಕ್ಲಿಯರ್ ಆಯ್ತಾ? ಸೊ ಇಸ್ ದಿಸ್ ಕ್ಲಿಯರ್? ಸೊ ಆಸ್ ದಿಸ್ ಇನ್ವಾಲ್ವ್ಸ್ ದ ಫ್ಯೂಷನ್ ಆಫ್ 3 ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯೈ, ಇಟ್ ಈಸ್ ಟರ್ಮ್ಡ್ ಆಸ್ ಎ ಟ್ರಿಪಲ್ ಫ್ಯೂಷನ್. ಓಕೆನಾ ಮಕ್ಕಳ. ಸೊ ಯಾಕೆ ಟ್ರಿಪಲ್ ಫ್ಯೂಷನ್ ಹೇಳ್ತಿದೀವಿ ಅಂತಂದ್ರೆ, ಸೊ ಬಿಕಾಸ್ ಆಫ್ ಆಸ್ ದಿಸ್ ಇನ್ವಾಲ್ವ್ಸ್ ದ ಫ್ಯೂಷನ್ ಆಫ್, ಎಷ್ಟು ಫ್ಯೂಷನ್ ಆಗ್ತಿದೆ ಮಕ್ಕಳ? ಸೊ ಎಷ್ಟು ನ್ಯೂಕ್ಲಿಯಸ್ ಅಂದ್ರೆ ಹೆಪ್ಲಾಯ್ಡ್ ನ್ಯೂಕ್ಲಿಯೈ ಎಷ್ಟು ಫ್ಯೂಷನ್ ಆಗ್ತಿದೆ? ಸೊ ಇದರಲ್ಲಿ 2n. ಸೊ ಇದರಲ್ಲಿ 2n. ಸೊ ಇದು ಕೂಡ ಒಂದು ಫ್ಯೂಸ್ ಆಗ್ತಿದೆ ಅಲ್ವಾ. ಸೊ ಎಷ್ಟಾಯ್ತು ಟೋಟಲ್ ಆಗಿದ್ರೆ, ಇಟ್ ಗೋಯಿಂಗ್ ಟು ಹ್ಯಾವ್ ದ 3. ಸೊ ಬಿಕಾಸ್ ಆಫ್ ಫ್ಯೂಷನ್ ಆಫ್ 3 haploid nuclei. Okay, so it is termed as the triple fusion. Clear? So clear aita makla? It's very important. Next. So next ನೋಡೋಣ ಆಗಿದ್ರೆ, since two types of fusion, two types ಆಗ್ತಿದೆ ಅಲ್ವಾ ಮಕ್ಕಳ. ಸೊ ಒಂದು ಮೇಲ್ ಗ್ಯಾಮೆಟ್ ನೋಡೋದಾದ್ರೆ, this is the one.
Next, second one is this one. So two types of fusion such as synogamy, okay, and triple fusion takes place in the embryo sac. Embryo sac ಅಲ್ಲಿ takes place ಆಗ್ತಿರೋದ್ರಿಂದ ಮಕ್ಕಳ, so the phenomena ಅದನ್ನ ನಾವು ಏನಂತ ಕರಿತೀವಿ is termed as the double fertilization. Okay, clear? So concepts clear ಆಯ್ತಾ? Which is unique event among flowering plants. Okay ನಾ ಮಕ್ಕಳ, so main ಆಗಿ ಎಲ್ಲಿ ಆಗೋದಿದು unique event, so which is among the flowering plants ಅಲ್ಲಿ. Okay ನಾ ಮಕ್ಕಳ, clear? So flowering plants ಅಲ್ಲಿ that's called the angiosperm. Clear? Okay, so this is the one. Clear ಆಯ್ತಾ ಮಕ್ಕಳ? Okay, next, the central cell after triple fusion. Central cell ಇರುತ್ತೆ ಅಲ್ವಾ ಮಕ್ಕಳ? So this is the one. ನೋಡಿದ್ವಿ ಅಲ್ವಾ ನಾವು? This is the N with a secondary nucleus. That is a 2N. We are going to get a pen that is triple fusion. Okay na makla, clear? Gottaita? So this is the primary endosperm nucleus. Next, zygote nodidvi alva? Next nodanaಗಿದೆ. The central cell after triple fusion, it will going to becomes the primary endosperm cell. Okay na makla? So ಏನು ಹೇಳ್ತಿದ್ದಾರೆ ಅಂತಂದ್ರೆ, the central cell ಏನಿದೆ ಅಲ್ವಾ, central cell after triple fusion. So ಯಾವಾಗ triple fusion ಆದ್ಮೇಲೆ ಏನಾಗುತ್ತೆ ಮಕ್ಕಳ ಅದು, so primary endosperm cell ಆಗುತ್ತೆ. Okay, this is the one. Okay na? So ಏನಾಗುತ್ತೆ, first triple fusion ಆದ್ಮೇಲೆ, so after it going to have the primary endosperm cell ಆಗುತ್ತೆ. Okay na ಮಕ್ಕಳ? So central cell next, so becomes the primary endosperm cell. Clear ಆಗುತ್ತೆ. And it going to develops into the endosperm. So ಏನಾಗುತ್ತೆ, next endosperm ಆಗಿ develop ಆಗುತ್ತೆ. And while zygote develops into the embryo. Okay ನಾ ಮಕ್ಕಳ, clear? So zygote ಏನಾಗಿ develop ಆಗುತ್ತೆ, it going to develops into the embryo. Okay ನಾ ಮಕ್ಕಳ? So embryo ಆಗಿ develop ಆಗುತ್ತೆ. Clear ಆಯ್ತಲ್ವಾ? So when primary endosperm cell ಏನಾಗುತ್ತೆ, develops into the endosperm, while zygote develops into a embryo. Clear ಆಯ್ತಲ್ವಾ ಮಕ್ಕಳ? So is it clear? Next, so definition of triple fusion ನಿಮಗೆ ಆಲ್ರೆಡಿ ಗೊತ್ತು ಅಲ್ವಾ ಮಕ್ಕಳ? ಸೊ ಏನು ಟ್ರಿಪಲ್ ಫ್ಯೂಷನ್ ಅಂತಂದ್ರೆ, ಇಟ್ಸ್ ಆಲ್ ಅಬೌಟ್ ದ, ಇಟ್ಸ್ ಅ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್, ಒಂದು ಮೇಲ್ ಗ್ಯಾಮೆಟ್, ಇಟ್ಸ್ ಅ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್. ಸೊ ಯಾವುದು, ಅ ಸ್ಪರ್ಮ್ ನ್ಯೂಕ್ಲಿಯಸ್ ವಿತ್ ಅ ಟೂ ಪೋಲಾರ್ ನ್ಯೂಕ್ಲಿಯೈ. ಓಕೆನಾ ಮಕ್ಕಳ? with a two polar nuclei which is inside the embryo sac. Okay, so two polar nuclei which is inside the embryo sac of the angiosperm. ಯಾಕೆಂತಂದ್ರೆ ಇಟ್ಸ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ವಾ ಮಕ್ಕಳ? ಸೊ ಮೇನ್ ಆಗಿ ಅಕ್ಕರ್ ಆಗೋದು ಫ್ಲವರಿಂಗ್ ಪ್ಲಾಂಟ್ಸ್ angiosperm which is leading to the double fertilization. Okay, ಕ್ಲಿಯರ್ ಮಕ್ಕಳ? ಇಸ್ ಇಟ್ ಕ್ಲಿಯರ್? ಸೊ ಡಬಲ್ ಫರ್ಟಿಲೈಸೇಷನ್ ಅಂತಂದ್ರೆ ಈಸಿಯಾಗಿ ನೀವು ನೆನ್ಪಿಡ್ಬೇಕು. ಅಂಡ್ ದಿಸ್ ಇಸ್ ದ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. This is the one. Okay na makla? So very very important. Next, so double fertilizations ಅಂದ್ರೆ ಇಷ್ಟು ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರ್ಬೇಕು ಮಕ್ಕಳ. ಓಕೆ, ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಫುಲ್ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್, ಓಕೆ, ಸೊ ನೆಕ್ಸ್ಟ್ ಮಕ್ಕಳ ನಮ್ಗೆ ಯಾವ್ದು ಬರುತ್ತೆ ಅಂತಂದ್ರೆ, ಇಟ್ಸ್ ಆಲ್ ಅಬೌಟ್ ದ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಬರ್ತಾ ಹೋಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ಫರ್ಟಿಲೈಸೇಷನ್ ಆಗಿದೆ ಅಲ್ವಾ? ಸೊ ಫರ್ಟಿಲೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಏನೇನಾಗುತ್ತೆ ನೋಡೋಣ. ಆಫ್ಟರ್ ಡಬಲ್ ಫರ್ಟಿಲೈಸೇಷನ್, ಓಕೆ, ಸೊ ಆಫ್ಟರ್ ಡಬಲ್ ಫರ್ಟಿಲೈಸೇಷನ್ ದ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್. ಓಕೆ, ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ದ ಫಾರ್ಮೇಶನ್ ಆಫ್ ಎಂಡೋಸ್ಪರ್ಮ್. ಓಕೆನಾ ಮಕ್ಕಳ? ಫಸ್ಟ್ ಯಾವುದು, ಫಾರ್ಮೇಶನ್ ಆಫ್ ಎಂಡೋಸ್ಪರ್ಮ್ ಅಂಡ್ ಎಂಬ್ರಿಯೋ ಡೆವಲಪ್ಮೆಂಟ್, maturation of ovules into seeds, over into fruit. Okay na makla? So ಏನಾಗುತ್ತೆ, post fertilization ಅಲ್ಲಿ first one formation of endosperm. Okay, this is the first one. Second one ಏನಾಗುತ್ತೆ, embryo development ಆಗುತ್ತೆ. Okay na makla? Next, maturation of ovules into seeds. Okay na makla? So ovules ಏನಾಗುತ್ತೆ, ovules into seeds. Okay, so seeds ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಓವರಿ ಇಂಟು, ಓಕೆನಾ ಮಕ್ಕಳ, ಓವರಿ ಇಂಟು ಫ್ರೂಟ್, ಓವರಿ ಇಂಟು ಫ್ರೂಟ್. ಓಕೆ, ಕನ್ಫ್ಯೂಸ್ ಆಗ್ಬೇಡಿ ಮಕ್ಕಳ. ಓವ್ಯೂಲ್ಸ್ ಡೆವಲಪ್ಸ್ ಇಂಟು ದ ಸೀಡ್ಸ್, ಮೆಚುರೇಷನ್ ಆಗೋದು. ನೆಕ್ಸ್ಟ್ ಓವರಿ ಇಂಟು
fruit. ಹಾಗಾದ್ರೆ ಫಸ್ಟ್ ಒನ್ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಆಲ್ ಅಬೌಟ್ ದ ಫಾರ್ಮೇಶನ್ ಆಫ್ ಎಂಡೋಸ್ಪರ್ಮ್. ಓಕೆನಾ ಮಕ್ಕಳ? ಸೊ ಫಸ್ಟ್ ಒನ್ ನೋಡೋಣ ಆಗಿದ್ರೆ ಎಂಡೋಸ್ಪರ್ಮ್. ಓಕೆ, so it is a nutritive tissue formed from pen, that is the primary endosperm nucleus that nourishes the developing embryo. Okay na makla? So ಏನು ಹೇಳ್ತಿದೆ ಅಂತಂದ್ರೆ endosperm, it is a nutritive tissue which is formed from ಎಲ್ಲಿಂದ ಫಾರ್ಮ್ ಆಗಿರೋದು ಮಕ್ಕಳ? ಸೊ ಫ್ರಮ್ ದ ಪೆನ್, ದಟ್ ಇಸ್ ಅ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇಟ್ ಗೋಯಿಂಗ್ ಟು ನರಿಶಸ್ ದ ಡೆವಲಪಿಂಗ್ ಎಂಬ್ರಿಯೋ. ಓಕೆ, ಸೊ ನೆಕ್ಸ್ಟ್, the triploid cell of an endosperm tissue are filled with a reserve food materials and are used for the nutrition of the developing embryo. ಏನಾಗುತ್ತೆ ಮಕ್ಕಳ? ಸೊ triploid cells ಇತ್ತು ಅಲ್ವಾ of an endosperm tissue. So triploid cells ಇದೆ of an endosperm tissue which are going to filled with the, ಸೊ ಏನಿಂದ ಫಿಲ್ ಆಗಿದೆ ಮಕ್ಕಳ? ಸೊ ಏನಿಂದ ಫಿಲ್ಡ್ ಆಗಿದೆ? filled with the reserve food materials. ಓಕೆ, ಸೊ ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಅಲ್ಲಿ ಫಿಲ್ಡ್ ಆಗಿರುತ್ತೆ ಅಂಡ್ ಆರ್ ಯೂಸ್ಡ್ ಫಾರ್ ದ ನ್ಯೂಟ್ರಿಷನ್ ಫಾರ್ ದ ಡೆವಲಪಿಂಗ್ ಎಂಬ್ರಿಯೋ. ಓಕೆ, ಫುಡ್ ರಿಸರ್ವ್ ಮಾಡಿ ಇಟ್ಟಿದ್ರೆ ಮಕ್ಕಳ ನಾವೇನ್ ಮಾಡ್ಬೋದು? ನೆಕ್ಸ್ಟ್ ಡೆವಲಪ್ ಆಗಿರುವಂತ ಎಂಬ್ರಿಯೋಗೆ ನ್ಯೂಟ್ರಿಷನ್ ಅಂದ್ರೆ ಎನರ್ಜಿ ಸಿಗ್ತಾ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ. ಓಕೆನಾ? ಸೊ ವಿ ಗೋಯಿಂಗ್ ಟು ರಿಸರ್ವ್ ದ ಫುಡ್ ಮೆಟೀರಿಯಲ್ಸ್ ಅಂಡ್ ಆರ್ ಯೂಸ್ಡ್ ಫಾರ್ ದ ನ್ಯೂಟ್ರಿಷನ್ ಆಫ್ ದ ಡೆವಲಪಿಂಗ್ ಎಂಬ್ರಿಯೋ. ಕ್ಲಿಯರಾ? ನೆಕ್ಸ್ಟ್, ಸೊ ಇನ್ ದ ಮೋಸ್ಟ್ ಕಾಮನ್ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್, ಸೊ ಮೋಸ್ಟ್ ಕಾಮನ್ ಆಗಿ ಮಕ್ಕಳ ಸೊ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಅಲ್ಲಿ ಸೊ ಏನಾಗುತ್ತೆ ನೋಡೋಣ. ಸೊ ಇನ್ ದ ಮೋಸ್ಟ್ ಕಾಮನ್ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್, ದ ಪೆನ್, ದಟ್ ಈಸ್ ಅ ಪಿಎನ್. ಓಕೆನಾ ಮಕ್ಕಳ? ಸೊ ದ ಪೆನ್ ವಿಚ್ ಇಸ್ ಅಂಡರ್ಗೋಸ್ ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್ಸ್ ಟು ಗಿವ್ ರೈಸ್ ಟು ಫ್ರೀ ನ್ಯೂಕ್ಲಿಯೈ. ಓಕೆನಾ ಮಕ್ಕಳ? ಸೊ ಏನಾಗುತ್ತೆ ಮೋಸ್ಟ್ ಕಾಮನ್ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಅಲ್ಲಿ? ಓಕೆನಾ? ಸೊ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆಗ್ತಿದೆ. ಓಕೆ, ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಪಿಎನ್. ಓಕೆ, ಸೊ ಪಿಎನ್ ಏನಾಗುತ್ತೆ? ವಿಚ್ ವಿಲ್ ಬಿ ಅಂಡರ್ಗೋಸ್ ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್. ಸೊ ಸಕ್ಸೆಸಿವ್ ಆಗಿ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ ಮಕ್ಕಳ. ಓಕೆ, ಸೊ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಟು ಗಿವ್ ರೈಸ್. ಸೊ ಏನಕ್ಕೆ ಅಂತಂದ್ರೆ ಫಾರ್ ದ ಟು ಫ್ರೀ ನ್ಯೂಕ್ಲಿಯೈ, ಗಿವ್ ರೈಸ್ ಟು ದ ಫ್ರೀ ನ್ಯೂಕ್ಲಿಯೈ. ದಿಸ್ ಕೈಂಡ್ ಆಫ್ ಎಂಡೋಸ್ಪರ್ಮ್ ನ ನಾವೇನಂತ ಕರಿತೀವಿ ಮಕ್ಕಳ? ಇಟ್ಸ್ ಕಾಲ್ಡ್ ಇಟ್ ಆಸ್ ದ ಫ್ರೀ. ಓಕೆನಾ ಮಕ್ಕಳ? ಫ್ರೀ ಎಂಡೋಸ್ಪರ್ಮ್. ಓಕೆ, ಸೊ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಓಕೆ, ಕ್ಲಿಯರ್ ಆಯ್ತಾ? ಸೊ ಮೋಸ್ಟ್ ಆಫ್ ದ ಎಂಬ್ರಿಯೋ ಆಗಿರ್ಬೋದು ಎಂಡೋಸ್ಪರ್ಮ್, ದಟ್ ಇಸ್ ದ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆಗುವಾಗ ಮಕ್ಕಳು ಏನಾಗುತ್ತೆ? ಸೊ ದಟ್ಸ್ ಅ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಾಗುತ್ತೆ? ಅಂಡರ್ಗೋ ದ ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ ಬಿಕಾಸ್ ಆಫ್ ಟು ಗಿವ್ ರೈಸ್ ಟು ದ ಫ್ರೀ ನ್ಯೂಕ್ಲಿಯೈ. ಓಕೆ, ಸೊ ದಿಸ್ ಕೈಂಡ್ ಆಫ್ ಎಂಡೋಸ್ಪರ್ಮ್ ನಾವೇನಂತ ಕರಿತೀವಿ ಅಂತಂದ್ರೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಓಕೆ, ಕ್ಲಿಯರಾ? ನೆಕ್ಸ್ಟ್, ಸಬ್ಸಿಕ್ವೆಂಟ್ಲಿ ಸೆಲ್ ವಾಲ್ ಫಾರ್ಮೇಶನ್ ಅಕರ್ಸ್. ಸೊ ಸಬ್ಸಿಕ್ವೆಂಟ್ಲಿ ಏನಾಗುತ್ತೆ ಮಕ್ಕಳ? ಸೆಲ್ ವಾಲ್ ಕೂಡ ಫಾರ್ಮೇಶನ್ ಅಕರ್ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ದ ಎಂಡೋಸ್ಪರ್ಮ್ ಬಿಕಮ್ಸ್ ಸೆಲ್ಯುಲಾರ್. ಓಕೆ, ಸೊ ಎಂಡೋಸ್ಪರ್ಮ್ ಏನಾಗುತ್ತೆ ಮಕ್ಕಳ? ಇಟ್ ಬಿಕಮ್ಸ್ ಸೆಲ್ಯುಲಾರ್. ದಿಸ್ ಈಸ್ ಕಾಲ್ಡ್, ಇದನ್ನ ನಾವೇನಂತ ಕರಿತೀವಿ ಮಕ್ಕಳ? ದಿಸ್ ಈಸ್ ಕಾಲ್ಡ್ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಓಕೆ, ಸೊ ಇದನ್ನ ಏನಂತ ಕರಿತೀವಿ ಮಕ್ಕಳ? ಸೊ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಓಕೆ, ಕ್ಲಿಯರ್ ಆಯ್ತಾ ಮಕ್ಕಳ? ಸೊ ಇಟ್ ಈಸ್ ಕಾಲ್ಡ್ ಆಸ್ ದ ಸಬ್ಸಿಕ್ವೆಂಟ್ಲಿ ಏನಾಗುತ್ತೆ? ಇದಾದ ತಕ್ಷಣನೇ ಮಕ್ಕಳ, ಸೊ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಫಾರ್ಮೇಶನ್ ಆದ ತಕ್ಷಣನೇ ಏನಾಗುತ್ತೆ? ಸಬ್ಸಿಕ್ವೆಂಟ್ಲಿ ಸೆಲ್ ವಾಲ್ ಕೂಡ ಫಾರ್ಮೇಶನ್ ಅಕ್ಕರ್ ಆಗುತ್ತೆ. ಅದಾದ್ಮೇಲೆ ಎಂಡೋಸ್ಪರ್ಮ್ ಏನಾಗುತ್ತೆ? ಇಟ್ ವಿಲ್ ಬಿಕಮ್ಸ್ ಸೆಲ್ಯುಲಾರ್. ಅದನ್ನ ನಾವೇನಂತ ಕರಿತೀವಿ? ಸೆಲ್ಯುಲಾರ್ ಎಂಡೋಸ್ಪರ್ಮ್. ಓಕೆ, ಕ್ಲಿಯರ್? ನೆಕ್ಸ್ಟ್, ದ coconut water from tender coconut is nothing but free nuclear endosperm which is made up of, okay, made up of thousands of nuclei and the surrounding white kernel is the cellular endosperm. ಓಕೆನಾ ಮಕ್ಕಳ? ಸೊ ಏನ್ ಹೇಳ್ತಿದ್ರೆ ಅಂತಂದ್ರೆ ದ ಕೊಕೊನಟ್ ವಾಟರ್ ಗೊತ್ತಲ್ವಾ ಎಲ್ರಿಗೂ? ಫ್ರಮ್ ದ ಟೆಂಡರ್ ಕೊಕೊನಟ್ ಈಸ್ ನಥಿಂಗ್ ಅಂತೆ ಮಕ್ಕಳ. ಓಕೆ, ಇಸ್ ನಥಿಂಗ್ ಬಟ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಓಕೆ, ಸೊ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ವಿಚ್ ಇಸ್ ಮೇಡ್ ಅಪ್ ಆಫ್ ಥೌಸಂಡ್ಸ್ ಆಫ್ ನ್ಯೂಕ್ಲಿಯೈ. ಸೊ ಎಷ್ಟು ಮಕ್ಕಳ? ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಏನಾಗಿದೆ? ವಿಚ್ ಈಸ್ ಮೇಡ್ ಅಪ್ ಆಫ್ ಥೌಸಂಡ್ಸ್ ಆಫ್ ನ್ಯೂಕ್ಲಿಯೈ. ಓಕೆನಾ ಮಕ್ಕಳ? ಥೌಸಂಡ್ಸ್ ಆಫ್ ನ್ಯೂಕ್ಲಿಯೈ ಅಂಡ್ ದ ಸರೌಂಡಿಂಗ್ ಏನಿದೆ ಅಲ್ವಾ ಮಕ್ಕಳ? ದಟ್ ಈಸ್ ಅ ವೈಟ್ ಕರ್ನಲ್ ಈಸ್ ದ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಓಕೆ, ಸೊ ದಟ್ ಈಸ್ ದ ಸೆಲ್ಯುಲಾರ್ ಎಂಡೋಸ್ಪರ್ಮ್. ನೆಕ್ಸ್ಟ್, ಎಂಡೋಸ್ಪರ್ಮ್ ಮೇ ಐದರ್ ಬಿ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್. ಓಕೆನಾ ಮಕ್ಕಳ? ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಎಂಡೋಸ್ಪರ್ಮ್ ನ ನಾವು
ಐದರ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ನ ಮಾಡ್ಬೋದು. ಓಕೆ, ಸೊ ಐದರ್ ಮೇ ಬಿ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಬೈ ದ ಡೆವಲಪಿಂಗ್ ಎಂಬ್ರಿಯೋ ಆಸ್ ಇನ್ ಎ ಪಿ ಆಗಿರ್ಬೋದು, ಗ್ರೌಂಡ್ ನಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು ಎಕ್ಸೆಟ್ರಾ. ಓಕೆನಾ ಮಕ್ಕಳ? ಸೊ ಎಂಬ್ರಿಯೋ ಎಂಡೋಸ್ಪರ್ಮ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಮೇ ಎದರ್ ಬಿ ಕಂಪ್ಲೀಟ್ಲಿ ಯು ಕನ್ಸ್ಯೂಮ್ಡ್ ಬೈ ದ ಡೆವಲಪಿಂಗ್ ಎಂಬ್ರಿಯೋ ಆಸ್ ಇನ್ ಪಿ ಆಗಿರ್ಬೋದು, ಗ್ರೌಂಡ್ ನಟ್, ಬೀನ್ಸ್ ಎಕ್ಸೆಟ್ರಾ ಬಿಫೋರ್ ಸೀಡ್ ಮೆಚುರೇಷನ್. ಓಕೆ, ಸೊ ಸೀಡ್ ಹೋಗೋಕ್ಕಿಂತ ಮುಂಚೆ ಮಕ್ಕಳ. ಓಕೆ, ಸೊ ಸೀಡ್ ಮೆಚುರೇಷನ್ ಆಗೋಕ್ಕಿಂತ ಮುಂಚೆ ಸೊ ಎಂಡೋಸ್ಪರ್ಮ್ ನ ನಾವು ಮೇ ಐದರ್ ಕಂಪ್ಲೀಟ್ಲಿ ಕನ್ಸ್ಯೂಮ್ ಮಾಡ್ಬೋದು ಬೈ ಡೆವಲಪಿಂಗ್ ಎಂಬ್ರಿಯೋ. ಡೆವಲಪಿಂಗ್ ಎಂಬ್ರಿಯೋ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಪಿ, ಗ್ರೌಂಡ್ ನಟ್, ಬೀನ್ಸ್ ಎಕ್ಸೆಟ್ರಾ. ಬಿಫೋರ್ ಆದ್ರೆ ಕಂಡೀಷನ್ ಏನು ಮಕ್ಕಳ? ಸೀಡ್ ಮೆಚುರೇಷನ್ ಆಗೋಕ್ಕಿಂತ ಮುಂಚೆ, ಆರ್ ಇಟ್ ಮೇ ಬಿ ಪರ್ಸಿಸ್ಟ್ ಇನ್ ದ ಮೆಚ್ಯೂರ್ ಸೀಡ್. ಓಕೆ, ಆಸ್ ಇನ್ castor and the coconut, and it can be used at the time of germination. Okay na? Clear ಆ ಮಕ್ಕಳ? So is it clear? Next ನೋಡಾಗಿದ್ರೆ. Okay, so this is the one diagram ಮಕ್ಕಳ. Okay, so a typical dicot embryo. Okay, so ಇದ್ರಲ್ಲಿ ನೋಡ್ಬೋದು cotyledons. Okay, so these are cotyledons. Okay, this is hypocotyl. Okay na ಮಕ್ಕಳ? And radical root cap. So ಇದೇನಿದೆ ಅಲ್ವಾ ಮಕ್ಕಳ? This is the root cap. Okay, clear? This is called the plumule. Okay na? Clear? B ಯಾವುದು ಅಂತಂದ್ರೆ ಮಕ್ಕಳ? It's a LS of an embryo of grass. So grass ತು ನೋಡ್ತಿರೋದು ನೀವು. Okay na? So it's a embryo of grass. So which is having the first root cap. ಇಲ್ಲೂ ಇದೆ ಮಕ್ಕಳ, ನೋಡ್ಬೋದು ನೀವು. So root cap. Okay na? Next collar is there. Okay, so this is the one. Next, so epiblast, shoot apex. Okay, so next coleopetal. Next yavude makla? So it's a scutellum. Okay na? So this is the B of, that's a embryo of grass, that is the LS of an embryo of grass. Okay, next. So next ಮಕ್ಕಳು ನಾವು ಎಂಡೋಸ್ಪರ್ಮ್ ನೋಡಾಯ್ತು. ನೆಕ್ಸ್ಟ್ ಏನಾಗುತ್ತೆ? ಎಂಬ್ರಿಯೋ ಆಗುತ್ತೆ. ನೆಕ್ಸ್ಟ್ ಇಟ್ ವಿಲ್ ಬಿಕಮ್ ದ ಸೀಡ್ಸ್ ಅಲ್ವಾ? ಸೀಡ್ ಆಗುತ್ತೆ. ನೆಕ್ಸ್ಟ್ ಇಟ್ ವಿಲ್ ಬಿಕಮ್ ದ ಫ್ರೂಟ್. Okay, so 1 minute ಮಕ್ಕಳು. Okay, so it's break for water time ಅಲ್ವಾ? ಓಕೆ, ಚಲೋ ಆಗಿದ್ರೆ ಎಂಬ್ರಿಯೋ. ಓಕೆನಾ ಮಕ್ಕಳ? ಸೊ ಎಂಬ್ರಿಯೋಗೆ ಬಂದ್ವಿ ಅಂತಂದ್ರೆ ದಟ್ ಈಸ್ ದ ಸೆಕೆಂಡ್ ಪಾರ್ಟ್ ಅಲ್ವಾ? ಸೊ ಎಂಬ್ರಿಯೋ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಯಂಗ್ ಸ್ಪೋರೋಫೈಟಿಕ್ ಪ್ಲಾಂಟ್. ಓಕೆನಾ? ಸೊ ಎಂಬ್ರಿಯೋನ ನಾವ್ ಏನಂತ ಕರಿತೀವಿ ಮಕ್ಕಳ? ಇಟ್ ಈಸ್ ದ ಎಂಬ್ರಿಯೋ ಕ್ಯಾನ್ ಬಿ ಡಿಫೈನ್ಡ್ ಆಸ್, ಓಕೆ, ಡಿಫೈನ್ಡ್ ಆಸ್ ದ ಯಂಗ್ ಸ್ಪೋರೋಫೈಟಿಕ್ ಪ್ಲಾಂಟ್. ಓಕೆ, ಯಂಗ್ ಸ್ಪೋರೋಫೈಟಿಕ್ ಪ್ಲಾಂಟ್. ಓಕೆ, which is present within a seed makla. So ಏನಾಗಿರುತ್ತೆ? which is present within a seed or the minute rudimentary plant contained within a seed. Okay, so embryo ಏನು makla? So embryo can be defined as the ಒಂದು young plant ತರ ಇರುತ್ತೆ. Okay na? So which is present within a seed. Okay na makla? So the structure in plants, okay, structure in plants which going to that develops from the zygote. Okay, so the structure in plants that develops from the zygote prior to the germination is the embryo. Okay na makla? So the structure in the plants ಇಲ್ಲಿ structure ಇರುತ್ತಲ್ವಾ? The structure in plants which going to develops from the zygote. So zygote ಇಂದ develops ಆಗುತ್ತೆ, but which is going to prior to the germination ನಾವೇನಂತ ಕರಿತೀವಿ? So germinate ಆಗೋಕ್ಕಿಂತ ಮುಂಚೆ ಮಕ್ಕಳ. ಓಕೆ, ನಾವೇನಂತ ಕರಿತೀವಿ? that's a embryo. Okay, some of the important ನೋಡೋದಾದ್ರೆ ಮಕ್ಕಳ. Okay, so the early stages of embryo development. Okay na ಮಕ್ಕಳ? So early stages ಏನಿದೆ ಅಲ್ವಾ? So early stages of embryo development ನ ನಾವೇನಂತ ಕರಿತೀವಿ? ಅಂದ್ರೆ first initial stages. Okay, so early stages of embryo development ನ ನಾವೇನಂತ ಕರಿತೀವಿ ಮಕ್ಕಳ? So embryogeny. Okay, so this is called embryogeny. Okay, okay na makla? Next, so the embryo develops at the micropylar end of the embryo sac where the zygote is situated.
ಓಕೆನಾ ಮಕ್ಕಳ? ಫಸ್ಟ್ ಇನಿಷಿಯಲ್ ದ ಅರ್ಲಿ ಸ್ಟೇಜಸ್. ಓಕೆನಾ? ಸೊ ದ ಅರ್ಲಿ ಸ್ಟೇಜಸ್ ಆಫ್ ಎಂಬ್ರಿಯೋ ಏನ್ ಡೆವಲಪ್ಮೆಂಟ್ ಆಗುತ್ತಲ್ವಾ ಮಕ್ಕಳ? ಸೊ ಫಸ್ಟ್ ದಟ್ ಈಸ್ ದ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೋಬೇಕಾಗಿರೋದು. ಓಕೆ, ಸೊ ದ ಫಸ್ಟ್ ಪಾಯಿಂಟ್ ಈಸ್ ದ ಅರ್ಲಿ ಸ್ಟೇಜಸ್ ಆಫ್ ಎಂಬ್ರಿಯೋ ಡೆವಲಪ್ಮೆಂಟ್ ನಾವೇನಂತ ಕರಿತೀವಿ? ಎಂಬ್ರಿಯೋಜೆನ್. ಓಕೆನಾ ಮಕ್ಕಳ? ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಎಂಬ್ರಿಯೋ ಡೆವಲಪ್ಸ್. ಎಲ್ಲಿ ಎಂಬ್ರಿಯೋ ಡೆವಲಪ್ಸ್ ಆಗುತ್ತೆ ಅಂತಂದ್ರೆ ಮಕ್ಕಳ, ಓಕೆ, ಸೊ ಎಂಬ್ರಿಯೋ ಡೆವಲಪ್ಸ್ ಅಟ್ ದ ಮೈಕ್ರೋಪೈಲರ್ ಎಂಡ್. ಓಕೆ, ಸೊ ಎಲ್ಲಿ? ಮೈಕ್ರೋಪೈಲರ್ ಎಂಡ್ ಆಫ್ ದ ಎಂಬ್ರಿಯೋ ಸ್ಯಾಕ್ ವೇರ್ ದ ಝೈಗೋಟ್ ಇಸ್ ಸಿಚುಯೇಟೆಡ್. ಝೈಗೋಟ್ ಎಲ್ಲಿ ಸಿಚುಯೇಟ್ ಆಗಿದೆ ಅಲ್ವಾ ಮಕ್ಕಳ? ಸೊ ಅಲ್ಲಿ ಏನಾಗುತ್ತೆ? ಎಂಬ್ರಿಯೋ ಡೆವಲಪ್ ಆಗುತ್ತೆ. ಮೋಸ್ಟ್ ಆಫ್ ದ ಝೈಗೋಟ್ಸ್ ಏನಾಗುತ್ತೆ ಮಕ್ಕಳ? ಸೊ ಮೋಸ್ಟ್ ಆಫ್ ದ ಝೈಗೋಟ್ಸ್ ಏನಾಗುತ್ತೆ? ವಿಚ್ ಇಸ್ ಗೋಯಿಂಗ್ ಟು ಡಿವೈಡ್ ಓನ್ಲಿ ಆಫ್ಟರ್ ದ ಫಾರ್ಮೇಶನ್ ಆಫ್ ಸರ್ಟನ್ ಅಮೌಂಟ್ ಆಫ್ ಎಂಡೋಸ್ಪರ್ಮ್. ಸೊ ಮೋಸ್ಟ್ ಆಫ್ ದ ಝೈಗೋಟ್ ಏನ್ ಮಾಡುತ್ತೆ ಮಕ್ಕಳ? ಸೊ ಇಟ್ ಗೋಯಿಂಗ್ ಟು ಡಿವೈಡ್. ಸೊ ಡಿವೈಡ್ ಮಾಡುತ್ತೆ, ಬಟ್ ಯಾವಾಗ ಅಂತಂದ್ರೆ ಆಫ್ಟರ್ ದ ಫಾರ್ಮೇಶನ್ ಆಫ್ ಸರ್ಟನ್ ಅಮೌಂಟ್ ಆಫ್ ಎಂಡೋಸ್ಪರ್ಮ್. ಸೊ ಒಂದು ಸರ್ಟನ್ ಅಮೌಂಟ್ ಆಫ್ ಎಂಡೋಸ್ಪರ್ಮ್ ಆದ್ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಝೈಗೋಟ್ ವಿಲ್ ಬಿ ಡಿವೈಡಿಂಗ್. ಓಕೆನಾ ಮಕ್ಕಳ? ಕ್ಲಿಯರಾ? ಸೊ ದಿಸ್ ಈಸ್ ಅನ್ ಅಡಾಪ್ಷನ್ ಟು ಪ್ರೊವೈಡ್ assurance for the developing embryo. Okay, clear? Next, the zygote gives rise to the pro-embryo and subsequently to the globular. Okay na makla? So zygote ಏನ್ ಮಾಡುತ್ತೆ ಅಂತಂದ್ರೆ zygote give rise to the pro-embryo. Okay, so and subsequently to the globular. Okay, clear? And heart shaped and matured embryo. ನೋಡಿದ್ವಿ ಅಲ್ವಾ ಮಕ್ಕಳ? ಸೊ ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ ಅಲ್ವಾ? ಕ್ಯಾನ್ ಸಿ ದಿಸ್ ಒನ್. ಸೊ ಫಸ್ಟ್ ಝೈಗೋಟ್ ಅಲ್ವಾ ಮಕ್ಕಳ? ಸೊ ಝೈಗೋಟ್ ನ ನೋಡಿದ್ವಿ ಅಲ್ವಾ? ಸೊ ಅದಾದ್ಮೇಲೆ ಗ್ಲೋಬ್ಯುಲರ್ ಎಂಬ್ರಿಯೋ ಇದು ನೋಡಿದ್ವಿ ಅಲ್ವಾ? ಸೊ ದಿಸ್ ಇಸ್ ದ ಸೆಕೆಂಡ್ ಒನ್, ಸೆಕೆಂಡ್ ಸ್ಟೇಜ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್, ವಿ ಕ್ಯಾನ್ ಸಿ. ಅಂಡ್ ದಿಸ್ ಇಸ್ ದ ಥರ್ಡ್ ಶೇಪ್, ಹಾರ್ಟ್ ಶೇಪ್ ಅಲ್ವಾ? ಸೊ ಅದಾದ್ಮೇಲೆ ಅಟ್ ದ ಲಾಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ಮೆಚ್ಯೂರ್ಡ್ ಒನ್ ಅಲ್ವಾ ಮಕ್ಕಳ? ಕ್ಲಿಯರಾ? ಸೊ this is the one at the last point ಮಕ್ಕಳ ನೀವು ನೋಡಬಹುದು. ಝೈಗೋಟ್ ಫಸ್ಟ್ ನೋಡಿದ್ವಿ ಅಲ್ವಾ? ಸೊ ಫಸ್ಟ್ ಏನ್ ಮಾಡುತ್ತೆ? ಇಟ್ ಗೋಯಿಂಗ್ ಟು ಗಿವ್ ರೈಸ್ ಟು ದ ಪ್ರೋ ಎಂಬ್ರಿಯೋ. ಓಕೆ, ಸೊ ಅದಾದ್ಮೇಲೆ ಸಬ್ಸಿಕ್ವೆಂಟ್ಲಿ ಗ್ಲೋಬ್ಯುಲರ್ ನೋಡಿದ್ವಿ ಅಲ್ವಾ ಮಕ್ಕಳ? ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಒನ್ ನೋಡಿದ್ವಿ. ಥರ್ಡ್ ಒನ್ ಹಾರ್ಟ್ ಶೇಪ್ಡ್ ಇತ್ತು ಅಲ್ವಾ ಮಕ್ಕಳ? ಸೊ ಹಾರ್ಟ್ ಶೇಪ್ಡ್ ಇತ್ತು ಅಲ್ವಾ? ಸೊ ದಟ್ ಈಸ್ ದ ಥರ್ಡ್ ಒನ್. ಅಂಡ್ ಅಟ್ ದ ಲಾಸ್ಟ್ ಮೆಚ್ಯೂರ್ ಎಂಬ್ರಿಯೋ ನೋಡಿದ್ವಿ ಅಲ್ವಾ? ಅಟ್ ದ ಲಾಸ್ಟ್ ಅಲ್ಲಿ. ಸೊ ದಿಸ್ ಇಸ್ ದ ಥರ್ಡ್ ಒನ್. ಓಕೆ, ಸೊ ದಿಸ್ ಇಸ್ ದ ಫೋರ್ತ್ ಒನ್ ಮಕ್ಕಳ, ಮೆಚ್ಯೂರ್ ಎಂಬ್ರಿಯೋ. ಓಕೆ, ಸೊ ಮೆಚ್ಯೂರ್ ಎಂಬ್ರಿಯೋನ ನೋಡಿದ್ವಿ ಅಲ್ವಾ? ಸೊ ಕ್ಲಿಯರ್ ಆಯ್ತಾ ಮಕ್ಕಳ? ಸೊ ದಿಸ್ ಇಸ್ ದ ಪಾಯಿಂಟ್. ಓಕೆ, ಎಂಬ್ರಿಯೋದಲ್ಲಿ ನೀವು ಇಷ್ಟು ನೆನ್ಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ತುಂಬಾ ಇದೆ ಮಕ್ಕಳ. ಓಕೆ, ಸೊ ಬಟ್ ಓಕೆ ಲೆಟ್ ಸಿ. ಸೊ ವಿ ಕ್ಯಾನ್ ಫಿನಿಶ್ ಅಂಟಿಲ್ ಡೈಕಾಟಿಲಿಡನ್. ಓಕೆನಾ ಮಕ್ಕಳ? ಸೊ ಡೈಕಾಟಿಲಿಡನ್ ನೋಡ್ಬಿಟ್ಟು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ನೋಡೋಣ. ಓಕೆನಾ ಮಕ್ಕಳ? ಸೊ ಡೈಕಾಟಿಲಿಡನ್ಸ್ ಎಂಬ್ರಿಯೋ. ಸೊ ಏನು ಮಕ್ಕಳ ಇದು ಡೈಕಾಟಿಲಿಡನ್ಸ್ ಎಂಬ್ರಿಯೋ ಅಂತಂದ್ರೆ? ಸೊ ಫಸ್ಟ್ ನಾವು ಎಂಬ್ರಿಯೋ ನೋಡಿದ್ವಿ ಅಲ್ವಾ? ಸೊ ಎಂಬ್ರಿಯೋ ಗೊತ್ತಾಯ್ತು ಎಂಬ್ರಿಯೋ ಏನು ಅಂತ. ಬಟ್ ವಾಟ್ ಈಸ್ ಡೈಕಾಟಿಲಿಡನ್ಸ್ ಎಂಬ್ರಿಯೋ? ಓಕೆ ಮಕ್ಕಳ, ಸೊ ಫಸ್ಟ್ ಒನ್ ಟಿಪಿಕಲ್ ಡೈಕಾಟ್ ಎಂಬ್ರಿಯೋ. ಡೈಕಾಟ್ ಎಂಬ್ರಿಯೋ ಟಿಪಿಕಲ್ ಆಗಿ ಏನ್ ಕನ್ಸಿಸ್ಟ್ ಆಗಿರುತ್ತೆ ನೋಡೋಣ. ಓಕೆ, ಡೈಕಾಟ್ ಎಂಬ್ರಿಯೋ ಕನ್ಸಿಸ್ಟ್ ಆಫ್ an embryonal axis. Okay, axis and two cotyledons. Okay na makla? So ಎಷ್ಟಿರುತ್ತೆ? 2 cotyledons ಇರುತ್ತೆ. Okay, next the portion of embryonal axis above the level of cotyledons is the epicotyl, which terminates with the stem tip. Okay na makla? The portion of embryonal axis. Okay, so ಇದು ನಾವು ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ ಅಲ್ವಾ ಮಕ್ಕಳ? Okay, 2 cotyledons. Okay na makla? So this is the 2 cotyledons. Adadmele we can see this one is the first one, that is the stem tip. Okay na makla? This is the stem tip. Okay, so we are going to see this one. Okay, so the portion of embryonal axis above the level of cotyledons is the epicotyl. Okay na makla? Okay, so next, which terminates with a stem tip. Clear? Second point. Next, the cylindrical portion. Cylindrical portion ಏನಿರುತ್ತೆ ಅಲ್ವಾ ಮಕ್ಕಳ? So cylindrical portion. Okay, cylindrical portion. Okay, which is below the level of cotyledons. Below the
level of cotyledons is hypocotyl. Okay na makla? So important. Hypocotyl that terminates at its lower end. Matte root tip. Okay na makla? So radical enide? That is the root tip. Okay. So this is the root tip. Root cap bere makla. So root cap bere. Root tip. Okay na makla? That is a stem tip. This is a root tip. Okay na? Hypocotyl nodidvi alva? So that is the one. Clear aita makla? Is it clear? Next. Okay. So dicotyledons ಅಲ್ಲಿ so ಏನ್ ನೋಡಿದ್ವಿ ಮಕ್ಕಳ the cylindrical portion below the level of cotyledons is the hypocotyl ನೋಡ್ಕೊ ಬಂದ್ವಿ ಅಲ್ವಾ. Next that terminates at its lower end is called the root tip. Okay, clear? The root tip is covered with a root cap ಅಲ್ವಾ. So ಇಷ್ಟರಲ್ಲಿ ಮಕ್ಕಳ ಹಿಂಗಿತ್ತು ಅಂತಂದ್ರೆ again ಮತ್ತೆ root cap. So this is the root cap alva. So this is the last point makla. Okay, root tip is covered with the root cap. Okay, clear aita? Dicotyledons clear aita makla? So is it clear? Dicotyledons. Okay na? So next makla, so next na bekare navu next classes alli nodonma. So already time agide. Okay, so different stages of embryo sac development in the dicots. So ಯಾವ stages ಇದೆ, different stages ಇದೆ ಅಲ್ವಾ ಮಕ್ಕಳ. ಸೊ ಎಷ್ಟು stages ಇದೆ, different stages of embryo development ಯಾವ ತರ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಮಕ್ಕಳ. ಓಕೆನಾ ಮಕ್ಕಳ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ ಮಕ್ಕಳ. ಓಕೆ, ಸೊ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕ್ಲಾರಿಫೈ ಮಾಡೋಣ. ಅಂಡ್ ಏನಾದ್ರು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ವೇದಾಂತ ಕನ್ನಡಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳ. ಓಕೆನಾ. ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.